ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಾನು ಹೇಳಿದಾಗೆ ಪ್ರತಿ ವಾರ ಒಂದೊಂದು ಹೊಸ ಎಜುಕೇಷನಲ್ ವಿಡಿಯೋಗಳನ್ನು ನಿಮ್ಮಿಂದ ತಗೊಂಡು ಬರ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದೆ. ಅದೇ ಥರ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಅಕ್ಕ ಪ್ರಫುಲ್ಲತಾ ಮೇಡಮ್ ಅವರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಬ್ಯಾಡ್ಜ್ ಕೊಡೋದರ ಮುಖಾಂತರ ಪ್ರಫುಲ್ಲತಾ ಮೇಡಮ್ ಅನ್ನು ಕೂಡ ಥ್ಯಾಂಕ್ಸ್ ವಿತ್ ಅಂಕಲ್ ಈ ಕುಟುಂಬಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಹಾಕೊಳ್ಬೇಕಾ? ಹಾಂ, ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಅಂತ ಈ ಥರ ಬ್ಯಾಡ್ಜ್ ನಮ್ಮ ಪ್ರತಿಯೊಬ್ಬ ಸಾಧಕರಿಗೂ ಕೂಡ ನಾನು ಕೊಡ್ತಾ ಇರ್ತೀನಿ. ಸೊ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಎಲ್ಲರೂ ನಾನು ಯಾರನ್ನ ಇಂಟರ್ವ್ಯೂ ಮಾಡ್ತೀನಿ ಅವರೆಲ್ಲರ ಹತ್ರನೂ ಈ ಥರದೊಂದು ಬ್ಯಾಡ್ಜ್ ಇರಬೇಕು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ನೈಸ್. ಎಷ್ಟೋ ಜನರಿಗೆ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಏನೇನು ಆಗ್ತಾ ಇದೆ ಅಂತ. ಸೊ ಇವತ್ತು ನನ್ನ ಮುಂದೆ ಅಥವಾ ನಮ್ಮ ಜೊತೆ ಕೂತಿರ್ತಕ್ಕಂಥ ಸಾಧಕರು ಬರೀ ಕೇವಲ ಒಬ್ಬ ವಕೀಲರು ಮಾತ್ರ ಅಲ್ಲದೆ ಒಬ್ಬ ಉತ್ತಮ ಕ್ರೀಡಾಪಟು, ಉತ್ತಮ ಯೋಗಪಟು ಕೂಡ ಆಗಿದ್ದಾರೆ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಾದ ಸ್ವಾಗತ. ಥ್ಯಾಂಕ್ ಯು. ವಕೀಲರ ಜೊತೆ ಮಾತಾಡಬೇಕಾದ್ರೆ ಯಾಕೋ ವಾಯ್ಸ್ ನರ್ವಸ್ ಆಗ್ತಾ ಇದೆ. ಯಾಕಂದ್ರೆ ವಕೀಲರು ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಮಾತುಗಾರಿಕೆ ಬಲ್ಲವರು ಅಂತ. ಸೊ ಈ ಚಾನಲ್ನ ಮುಖಾಂತರ ನಿಮ್ಮೆಲ್ರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ನಾಲೆಜನ್ನು ಕೊಡೋಕೆ ನಮ್ಮ ಮುಂದೆ ಬಂದಿದ್ದಾರೆ. ಮ್ಯಾಮ್, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಮೊದಲು ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಫುಲ್ಲಾ ಕೋಡೂರ್ ಅಂತ ಹೇಳಿ, ನಾನು ವೃತ್ತಿಯಲ್ಲಿ ವಕೀಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಹಾಬೀಸು ಸ್ಪೋರ್ಟ್ಸು ಮತ್ತು ಯೋಗನ ನಾನು ಮೇಯ್ನ್ ನನ್ನ ಫ್ಯಾಷನ್ ಆಗಿ ತೊಗೊಂಡಿದ್ದೀನಿ. ಯೋಗ ನಾನು ಪ್ರೊಫೆಷನ್ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಪ್ರೊಫೆಷನ್ ಮಾಡ್ತೀನೋ ಅದೇ ಥರ ನಾನು ಯೋಗನ ಒಂದು ಎಲ್ಲರಿಗೂ ಯೋಗದ ಬಗ್ಗೆ ಅರಿವಾಗಬೇಕು ಅಂತ ಹೇಳಿ ಯೋಗ ಕ್ಲಾಸಸ್ಸು ತಗೋತೀನಿ. ಯಾಕೆಂದರೆ ಜನಕ್ಕೀಗ ಆರೋಗ್ಯ ದೃಷ್ಟಿನಲ್ಲಿ ಯೋಗ ಬಹಳ ಮುಖ್ಯವಾಗಿದೆ. ಸೊ ಅದಕ್ಕೋಸ್ಕರ ನಾನು ನನ್ನ ಮಾರ್ನಿಂಗ್ ಟೈಮ್ ಏನಿದೆ ಆ ಟೈಮಲ್ಲಿ ನಾನು ಯೋಗ ಕ್ಲಾಸ್ ತಗೊತೀನಿ. ನಂತರ ನಾನು ನನ್ನ ಪ್ರೊಫೆಷನ್ ವೃತ್ತಿ ಜೀವನದಲ್ಲೂ ಸಹ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಒಂದು ಹಳ್ಳಿಯಿಂದ ಬಂದಂಥ ಹುಡುಗಿ. ನಮ್ಮ ತಂದೆ ಡಾಕ್ಟರ್ ಆಗಿದ್ರು. ನಮ್ಮ ತಂದೆಗೆ 6 ಜನ ಮಕ್ಕಳು. 6 ಜನ ಮಕ್ಕಳಲ್ಲಿ ನಾವೆಲ್ಲರೂ ಒಂದೊಂದು ವೃತ್ತಿನಲ್ಲಿ ಮೇಲ್ ಬಂದಿದ್ವಿ. ಅದು ನಮ್ಮ ಪಪ್ಪನ ಆಸೆ ಇತ್ತು. ಸೊ ನನ್ನ ಅಣ್ಣ ಎಕ್ಸ್ ಸರ್ವಿಸ್ ಮ್ಯಾನ್, ಇವಾಗ ಅವರು ಸೆಕ್ರೆಟರಿಯೇಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೆಕ್ಷನ್ ಆಫೀಸರ್ ಆಗಿ. ನನ್ನ ಅಕ್ಕ ಡಾಕ್ಟರ್ ಆಗಿದ್ದಾರೆ, ಅವರು ಸಹ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಬ್ಳ ಅಕ್ಕ ಅಂಗನವಾಡಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ವೃತ್ತಿಯಲ್ಲಿ ನಿಮಗೆ ಗೊತ್ತೇ ಇದೆ ವಕೀಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಂತರ ನನ್ನ ತಂಗಿ ಒಬ್ಬ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿದ್ದಾಳೆ, ಬಟ್ ಶಿ ಇಸ್ ನಾಟ್ ವರ್ಕಿಂಗ್. ನಂತರ ನನ್ನ ತಮ್ಮ ಜರ್ನಲಿಸ್ಟ್ ಆಗಿ ಇಲ್ಲೇ ಬೆಂಗಳೂರಲ್ಲಿ ತಂದೆ ಆದ ಒಂದು ಪತ್ರಿಕೆಯನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇವಾಗ ಅವರು ವಕೀಲ ವೃತ್ತಿಯನ್ನು ಮುಗಿಸ್ಕೊಂಡಿದ್ದಾರೆ. ಸೊ ಎಲ್ಲರೂ ಒಂದೊಂದು ವೃತ್ತಿಲಿ ಮುಂದುವರಿಸ್ಕೊಂಡು ಹಳ್ಳಿ ಜೀವನದಿಂದ ನಾವೀಗ ಸಿಟಿಲಿ ಬಂದು ಬದುಕ್ತಾ ಇದ್ದೀವಿ. ಸಿಟಿ ಇದೀವಿ ಅಂತ ಹೇಳಿ ನಾವು ಹಳ್ಳಿ ಜೀವನನ ಮರೆಯೋಕ್ಕಾಗಲ್ಲ. ಮೊದಲನೇದಾಗಿ ನಾನು ಹೇಳಬೇಕು, ನಾವು ಮೊದಲಿನಿಂದಲೂ ಚಿಕ್ಕ ಮಕ್ಕಳಾಗಿಂತಿದ್ಲಿಂದಲೂ ಸಹ ಶ್ಲೋಕವಾಗಲಿ ಯೋಗ ಕ್ಲಾಸ್ ಆವಾಗ ಎಷ್ಟಾಗುತ್ತೋ ಅಷ್ಟು ತಂದೆಯವರು ಯೋಗ ಮಾಡ್ತಾ ಇದ್ರು. ಅವ್ರು ಹೆಚ್ಚು ಕಡಿಮೆ 10 ರಿಂದ 15 ನಿಮಿಷ ಯೋಗ ಶಿರಸಾಸನದಲ್ಲಿ ನಿಲ್ತಾ ಇದ್ರು. ಸೊ ಅವರಿಗೀಗ 86 ಇಯರ್ಸ್ ಆಗಿದೆ. ಸೊ ಈಗ ಸ್ವಲ್ಪ ಯೋಗ ಕಡಿಮೆ ಮಾಡಿದ್ದಾರೆ. ಸೊ ನನಗೆ ಚಿಕ್ಕಂದಿನಿಂದಲೂ ಯೋಗದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಮಾಡೋದಕ್ಕೆ ಕಲಿಯೋದಕ್ಕೆ ಎಲ್ಲೂ ನನಗೆ ಅವಕಾಶ ಸಿಗಲಿಲ್ಲ. ನಂತರ ನಾನು ನನ್ನ ಮದುವೆ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ಶಿವಮೊಗ್ಗದಲ್ಲಿ ನಾನು ನ್ಯಾಷನಲ್ ಲಾ ಕಾಲೇಜಲ್ಲಿ LLB ಕಂಪ್ಲೀಟ್ ಮಾಡಿದೆ. ಬಾಲ್ಯ ಜೀವನ ನಂದು ಹಳ್ಳಿನಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಕೋಡೂರು ಎಂಬ ಒಂದು ಕುಗ್ರಾಮ, ಆವಾಗ ಕುಗ್ರಾಮ ಆಗಿತ್ತು. ಕುಗ್ರಾಮದಲ್ಲಿ ನಾವು SSLC ತನಕ ಮುಗಿಸ್ಕೊಂಡು ಬಂದ್ವಿ. ನಂತರ ಅಲ್ಲಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಹೊಸನಗರ ಇದು ಜೂನಿಯರ್ ಕಾಲೇಜಲ್ಲಿ PUC ಮಾಡಿದೆ. PUC ಮಾಡಿ ನಂತರ ಡಿಗ್ರಿಗೆ ಜಾಯ್ನ್ ಆದೆ. ಅಷ್ಟೊತ್ತಿಗೆ ನಮ್ಮನೆ ಪರಿಸ್ಥಿತಿ ಏನಿತ್ತೋ ಅಥವಾ ನನ್ನ ಪರ್ಸ್ನಲ್ ಇದರಲ್ಲೋ ಏನೋ ನಾನು LLB ಮಾಡಬೇಕು ಅಂತ ಹೇಳಿ ಚಾಲೆಂಜ್ ಮಾಡಿ ನಾನೊಂದು ಕಳೂರು ಸಹಕಾರ ಸಂಘದಲ್ಲಿ ಒಂದು 4-5 ವರ್ಷ ಕೆಲಸ ಮಾಡ್ತಾ ನನ್ನ LLB ಜೀವನನ ಮಾಡ್ಕೊತ ಬಂದೆ. ಅಷ್ಟೊತ್ತಿಗೆ ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಅದೇ ಎಲ್ಲ ಸಬ್ಜೆಕ್ಟ್ಗಳನ್ನ ಮುಗಿಸ್ಕೊಂಡು LLB ಮುಗಿಸ್ಕೊಂಡು ಅಷ್ಟೊತ್ತಿಗೆ ನನಗೆ 2005 LLB ಕಂಪ್ಲೀಟ್ ಆಯಿತು. ನಂತರ ಮದುವೆ ಜೀವನದಲ್ಲಿ ಮಗು ಆಯಿತು. ಮಗುನ ಸಾಕಿ ಮುಂದೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಗ್ಯಾಪ್ ಬಂತು. 2 ವರ್ಷ ಆಯಿತು ನಾನು ಪ್ರೊಫೆಷನ್ಗೆ ಬರ್ತಾ. ನಂತರ ನಾನು 2007 ನನ್ನ ಪ್ರಾಕ್ಟೀಸಿಗೆ ಬಂದೆ.
ಬಂದ ನಂತರ ನಾನು ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದು ನನಗೆ ಯೋಗ ಮಾಡಬೇಕು ಅಂತ ಅನ್ನಿಸ್ತು. ಅಂದ್ರೆ ನನಗೆ ಬ್ಯಾಕ್ ಪೇನ್ ಇತ್ತು. ಸೊ ಬ್ಯಾಕ್ ಪೇನ್ L4 L5 ಟ್ವಿಸ್ಟ್ ಆಗಿದೆ ಅಂತ ಅಂದ್ರು. ಸೊ ಅದು ಡಾಕ್ಟರ್ ಹೇಳಿದ್ದಕ್ಕಿಂತನೂ ನಾನೇ ಯೋಗ ಮಾಡಿದ್ರೆ ಸರಿ ಆಗುತ್ತೆ ಅಂತ ನಾನೊಂದು ಹೆಚ್ಚು ಕಡಿಮೆ 2007-8 ನಾನು ಯೋಗ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಸ್ ಯೋಗ ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಎಲ್ಲರ ಹತ್ರ ಹೋದಾಗ್ಲೂ ನಾವು ಕಲಿಬಹುದು ಅಂತ ಹೇಳಿ ಯೋಗನ ಎಲ್ಲಿ ಯೋಗ ಮಾಸ್ಟರ್ ಇರ್ತಾರೋ ಅವ್ರ ಹತ್ರ ಹೋಗೋದು, ಯೋಗ ಮಾಡೋದು, ಬರೋದು. ಅದ್ರ ಜೊತೆಗೆ ಪ್ರೊಫೆಷನ್ ಏನಿದ್ರು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಯೋಗ ಎಲ್ಲಿ ಕ್ಲಾಸ್ ಇದೆಯೋ ಅಲ್ಲಿ ಹೋಗ್ತಿದ್ದೆ. ನಾನು ಪತಂಜಲಿ ಯೋಗ ಮಾಡಿದ್ದೀನಿ, ಸುಮಾರು ಗುರುಗಳ ಹತ್ರ ಯೋಗ ಕಲ್ತಿದ್ದೀನಿ. ಅದೇ ರೀತಿ ನನಗೆ ಪವರ್ ಯೋಗ ಆನಂದ್ ಗುರೂಜಿ ಹೇಳ್ಕೊಟ್ರು. ಆಮೇಲೆ ಅಡ್ವಾನ್ಸ್ ಯೋಗ ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿದ್ದಾರೆ, ಅವರಿಂದ ಕಲಿತೆ ಬೇಸಿಕ್. ನಂತರ ನಾನು ಆಮೇಲೆ ನನಗೊಬ್ರು ಗುರುಗಳು ಬಂದ್ರು ನಮ್ಮ ಕ್ಲಾಸಿಗೇನೆ, ಪ್ರಸನ್ನ ಸರ್ ಅಂತ. ಅವ್ರ ಹತ್ರ ನಾನು ಯೋಗ ಕಲಿಬೇಕಾದ್ರೆ ನನಗೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಒಬ್ರು ಯೋಗದ ಟೀಚರ್ ಬೇಕಾಗುತ್ತೆ ಅಂತ ಅನ್ಸಿ ನಾನು ಅವಾಗಿಂದ ಯೋಗ ಟೀಚರ್ ಆಗಕ್ಕೆ ಮನಸ್ಸು ಮಾಡಿದೆ. ಆವಾಗ ನನಗೆ ಸರ್ಟಿಫಿಕೇಟ್ ಇಲ್ಲದೆ ಒಂದು ಕಾನೂನು ಇದಾಗಿ ವಕೀಲೆ ಆಗಿ ನಾನು ಒಂದು ಸರ್ಟಿಫಿಕೇಟ್ ಇಲ್ಲದೆ ಯೋಗ ಕ್ಲಾಸ್ ಮಾಡೋದು ತಪ್ಪು ಅಂತ ಹೇಳಿ YAC ಜಿಗಣಿನಲ್ಲಿ ನಾನು ಯೋಗ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ತಗೊಂಡೆ. ಎಸ್ ವ್ಯಾಸ ಯೂನಿವರ್ಸಿಟಿನಲ್ಲಿ ಅದನ್ನ ತಗೊಂಡ್ ಬಂದ್ಮೇಲೆ ಅವಾಗ್ಲೂ ಕ್ಲಾಸ್ ಮಾಡ್ತಾ ಇದ್ದೆ. ಅಲ್ಲಿಂದ ಶುರು ಮಾಡಿದವಳು ನನ್ನ ಯೋಗ ತರಗತಿಯ ಒಂದು ಮುಂದುವರಿಕೆ ಪ್ರಾರಂಭ ಆಯ್ತು. ನಾನು ಯೋಗ ಕ್ಲಾಸನ್ನ ಒಬ್ಬರಿಂದ ಸ್ಟಾರ್ಟ್ ಮಾಡಿದೆ. ನಾನು ಒಬ್ಬ ಹುಡುಗನಿಗೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಅದ್ರಲ್ಲಿ ಏನು ಬೇಜಾರು ಅನ್ನಿಸ್ತಿಲ್ಲ. ಬಟ್ 6 ತಿಂಗಳು ಅವರೊಬ್ಬರಿಗೆ ಯೋಗ ಕ್ಲಾಸ್ ಮಾಡಿಕೊಟ್ಟೆ. ನಂತರ ಕ್ರಮೇಣ ಈಗ 8-10 ವರ್ಷದಿಂದ ಕಂಟಿನ್ಯೂಸ್ ಯೋಗದಲ್ಲಿ ಒಬ್ರು ಇಬ್ರು ಅಂತ ಮುಂದುವರಿತಾ ಇದ್ರು. ಅವ್ರ ಜೊತೆಗೆ ಯೋಗ ಮಾಡ್ಕೊಂಡು ಈಗ ನನ್ನ ಹತ್ರ ಒಂದು 50 ಜನ ಇದ್ದಾರೆ. ಸೊ ನಾನು ಮೇಯ್ನ್ ಆಗಿ ಯೋಗನ ಯಾವತ್ತು ಡಿಪ್ರಿಸಿಯೇಷನ್ ಮಾಡಬಾರ್ದು ಅಂತ ಹೇಳಿ ಗಂಡಸರಿಗೆ ಹೆಂಗಸರಿಗೆ ಇಬ್ರಿಗೂ ನಾನು ಯೋಗ ಹೇಳ್ಕೊಡ್ತೀನಿ. ಸೊ ಮೇಯ್ನ್ ನನ್ನ ಸ್ಪೆಷಲೈಸ್. ಸೊ ನಾನು ಥೆರಪಿ ಯೋಗ ಹೇಳ್ಕೊಡ್ತೀನಿ, ಯಾಕಂದ್ರೆ ಎಲ್ಲರಿಗೂ ಅದು ಮಾಡೋದಕ್ಕಾಗಬೇಕು. ನನ್ನ ಯೋಗದಲ್ಲಿ ನಾನು ಉಸಿರನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಅದರಲ್ಲಿ ನಾನು ಯೋಗ ಹೇಳ್ಕೊಡ್ತಾ ಇದ್ದೀನಿ. ಈಗಲೂ ಸಹ ನಾನು ಸೆಂಟ್ರಲ್ ಎಕ್ಸೈಸ್ ಲೇಔಟ್ ಭೂಪಸಂದ್ರ ಬ್ಯಾಂಗ್ಳೂರ್ನಲ್ಲಿ ನಾನು ಬೆಳಿಗ್ಗೆ 6ರಿಂದ 7:15 ಒಂದು ಬ್ಯಾಚ್ ತಗೋತೀನಿ. ಅದ್ರಲ್ಲಿ ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ನಂತರ 7:15 8:15 ಒಂದು ಬ್ಯಾಚ್ ತಗೋತೀನಿ. ತಗೊಂಡ ನಂತರ ನನ್ನ ಪ್ರೊಫೆಷನ್ ವೃತ್ತಿ ಜೀವನ, ನಾನು ನನ್ನ ಇದು ವಕೀಲ ವೃತ್ತಿಯ ಆಫೀಸನ್ನ ನಾನು ಗಾಂಧಿನಗರದಲ್ಲಿ ಮಾಡಿದ್ದೀನಿ. ಗಾಂಧಿನಗರ ಸ್ವಪ್ನ ಬುಕ್ ಹೌಸ್ ಎದುರುಗಡೆ ನಂದು ಓನ್ ಆಫೀಸ್ ಇದೆ. ನಾನು ನನ್ನ ಕೊಲೀಗ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ನನ್ನ ಜೀವನ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಮಾತಾಡ್ತಾ ನೀವು ಯೋಗದ ಬಗ್ಗೆ ಹೆಂಗೆ ಆಸಕ್ತಿ ಬಂತು, ಇವಾಗ ಹೇಗೆ ಯೋಗ ಶಿಕ್ಷಕಿಯಾಗಿ ಒಬ್ಬ ವಕೀಲೆ ಆಗಿಯೂ ಕೂಡ ಯೋಗ ಶಿಕ್ಷಕಿಯಾಗಿ ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನ ಕೇಳಿ ಖುಷಿ ಆಯ್ತು ಮ್ಯಾಮ್. ನಿಮ್ಗೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅನ್ಕೊಂತೀವಿ ಸ್ಕೂಲ್ ಡೇಸ್ ಅಲ್ಲಿ ನಾನು ಪೊಲೀಸ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು ಅಂತ. ಅವಾಗ್ಲೇ ಏನಾದ್ರು ನಿಮ್ಗೆ ಡ್ರೀಮ್ ಇತ್ತ ನಾನು ವಕೀಲೆ ಆಗ್ಬೇಕು ಅಂತ, ನಾನು ಲಾಯರ್ ಆಗ್ಬೇಕು ಅಂತ? ನಮ್ಮ ಮನೇಲಿ ನಾವು 6 ಜನ ಮಕ್ಳಿದ್ವಲ್ವಾ, ಪಪ್ಪನಿಗೆ ಒಂದೊಂದು ಮಕ್ಳಿಗೆ ಒಂದೊಂದು ಅಂತ ಫಿಕ್ಸ್ ಮಾಡಿದ್ರು. ಸೊ ಅದ್ರಲ್ಲಿ ನಾನು ತುಂಬಾ ಮಾತಾಡ್ತಿದ್ದೆ, ಜನರ ಜೊತೆ ತುಂಬಾ ಬೆರೀತಿದ್ದೆ. ಅದಕ್ಕೆ ನಮ್ಮ ಪಪ್ಪ ಯಾವಾಗ್ಲೂ ಹೇಳೋರು, ನೀನು ವಕೀಲೆ ಆಗು, ನಿನಗ ಆ ಲಾಯರ್ ವೃತ್ತಿ ನಿನಗೆ ಸೆಟ್ ಆಗತ್ತೆ ಅಂತಿದ್ರು. ಬಟ್ ನನ್ನ ಎಜುಕೇಶನ್ ಲೈಫ್ ಅಲ್ಲಿ ತುಂಬಾ ಏಳು ಬೀಳುಗಳು ಬಂದು ಸ್ವಲ್ಪ ಕಷ್ಟ ಆಯ್ತು, ಜಾಬ್ ಮಾಡ್ಬೇಕು ಅನ್ನಿಸ್ತು. ಬೇರೆ ವೃತ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ತುಂಬಾ ಇಷ್ಟ ಆಯ್ತು. ಅದೆಲ್ಲ ಆಗದಿದ್ದಾಗ ನಾನು ಈ ವಕೀಲ ವೃತ್ತಿನ ಆಮೇಲೆ ಕಂಡುಕೊಂಡೆ. ಬಟ್ ನನಗೀಗ ನನ್ನ ವಕೀಲ ವೃತ್ತಿ ತುಂಬಾ ತೃಪ್ತಿ ಕೊಟ್ಟಿದೆ. ಯಾಕೆಂದ್ರೆ ನಾನು ಮುಖ್ಯವಾಗಿ ನಾವು ದುಡ್ಡಿಗೋಸ್ಕರ ಅಂತಲ್ಲ, ಬದುಕೋದಕ್ಕೆ ಬೇಕು ದುಡ್ಡು, ಅದನ್ನ ಮಾಡ್ತೀನಿ. ಅದ್ರ ಜೊತೆ ಬಡವರು ಯಾರಾದ್ರೂ ಬಂದಾಗ ತಮ್ಮ ಹತ್ರ ಏನು ಇಲ್ಲ ಅಂದಾಗ ಅವರಿಗೆ ನ್ಯಾಯ ಕೊಡೋದು ನನ್ನ ಮೇನ್ ಉದ್ದೇಶ ಇದೆ. ಸೊ ಅದನ್ನ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದೇ ತರ ಯೋಗದಲ್ಲೂ ಸಹ ನಾನು ಮಕ್ಕಳಿಗೆ, ಅಂದ್ರೆ ನನಗೆ ಯೋಗನ್ನ ದುಡ್ಡಿಗೋಸ್ಕರ ಮಾಡ್ಬೇಕು ಅಂತಲ್ಲ, ಅದನ್ನ ಸ್ಪ್ರೆಡ್ ಮಾಡ್ಬೇಕು, 4 ಜನಕ್ಕೆ ಗೊತ್ತಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಯ್ತು. ಬಟ್ ನಾವು ಫ್ರೀ ಹೇಳ್ಕೊಡ್ತೀವಿ ಅಂದ್ರೆ ಯಾರು ಅದಕ್ಕೆ ಗೌರವ ಕೊಡಲ್ಲ. ಅಂದ್ರೆ ನೀವು ಫ್ರೀ ಹೇಳ್ಕೊಡ್ತಾರೆ ಅಂದ್ರೆ ಇವ್ರಿಗೆ ಏನು ಬರಲ್ಲ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಅಂತ ಹೇಳಿ ನಾನು ಅದ್ರ ನಂತರ ಫೀಸ್ ಇಟ್ಟು ಮಾಡಿದೆ. ಸೊ ಬರ್ತಾರೆ, ಬಟ್ ಅದ್ರಲ್ಲೂ ನಾನು ಈ ಮಕ್ಳು ಬಂದ್ರೆ ಈಗ ಫೀಸ್ ಕೊಡಕ್ ಆಗದಿದ್ದಂಥವ್ರಿಗೆ ಯೋಗ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಕೆಲ್ಸಕ್ಕೆ ಹೋಗೋರು, ಆಮೇಲೆ ಪಾಪ ಯಾರಿಗೂ
ಆ 1,000 2,000 ಏನ್ ಫೀಸ್ ಇರುತ್ತೋ ಅದು ಕೊಡಕ್ಕಾಗದೇ ಇದ್ದಾಗ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ, ಈಗಲೂ ಕೊಡ್ತಾ ಇದ್ದೀನಿ. ಮಕ್ಳು ಯಾರು ಇಂಟ್ರೆಸ್ಟ್ ಇದ್ರು ಅವ್ರನ್ನ ಕರ್ಕೊಂಬಂದು ಯೋಗ ಮಾಡಿಸ್ತೀನಿ, ನಾನು ಹೇಳ್ಕೊಡ್ತೀನಿ ಅವರಿಗೆ. ಆಮೇಲೆ ನನ್ನ ಸ್ಕೂಲ್ಗಳಿಗೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಪ್ರತಿ ವರ್ಷನೂ ನಾನು ಹೋಗ್ತೀನಿ. ಅವ್ರು ಕರೆದಷ್ಟು ದಿನ ಹೋಗಿ ವೀಕೆಂಡ್ ಕ್ಲಾಸ್ ಎಲ್ಲ ತಗೋತೀನಿ ನಾನು. ಅದೇ ರೀತಿ ನಮ್ ನಾಗಶೆಟ್ಟಿಹಳ್ಳಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ನಾನು ಹೋಗಿ ಯೋಗ ಹೇಳ್ಕೊಡ್ತೀನಿ, ಯೋಗ ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಲ್ಲಿ. ಅದೇ ರೀತಿ ವೆಂಕಟೇಶ್ವರ ಸ್ಕೂಲ್ ಒಂದಿದೆ, ಅಲ್ಲಿ ಹೋಗ್ತೀನಿ. ನನ್ನ ಟೈಮಲ್ಲಿ ನಾನು 2 ಸ್ಕೂಲನ್ನ ಇದು ಮಾಡ್ಕೊಂಡಿದ್ದೀನಿ. ಅದೇ ಥರ ಯಾರು ಕರೆದ್ರೂ ನಾನು ಮಾಡ್ತೀನಿ. ಲಾಸ್ಟ್ ಟೈಮ್ ಯೋಗ ಡೇದಲ್ಲಿ ನಾನು ಜಡ್ಜಸ್ಸಿಗೂ ಸಹ ಯೋಗ ಇದು ಮಾಡಿದ್ದೆ, ಟೀಚ್ ಮಾಡಿ ಕ್ಲಾಸ್ ತಗೊಂಡಿದ್ದೆ ಯೋಗ ಡೇ ದಿನ. ಆ ಥರ ನಮ್ಮ ಕೋರ್ಟಲ್ಲೂ ನಾನು ಮಾಡಿದ್ದೆ. ಬಟ್ ಜನಕ್ಕೆ ಏನಾಗುತ್ತೆ ಅಂದರೆ ಟೈಮಿಂಗ್ ಸೆಟ್ ಆಗಲ್ಲ ಅಂತಾರೆ. ಬಟ್ ಅವ್ರು ಸೆಟ್ ಮಾಡ್ಕೊಂಡು ಬರೋದು ಈಗ, ಯಾಕೆಂದ್ರೆ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಇದಾಗುತ್ತೆ ಹೊರತು ಬೇರೆಯವ್ರಿಗೇನು ಲಾಭ ಇರಲ್ಲ. ಸೊ ಅದಕ್ಕೆ ಅವ್ರು ಟೈಮ್ ಮಾಡ್ಕೊಂಡು ಅದಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ. ಮ್ಯಾಮ್, ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ ಮಾತ್ರ ಅನಿಸ್ತಾ ಇದೆ ಒಬ್ಬ ವಕೀಲರಿಗಿನ್ನ ಜಾಸ್ತಿ ಯೋಗ ಶಿಕ್ಷಕರು ನೀವು ಆಗ್ಬೇಕಿತ್ತು ಅಂತ ನನ್ಗೆಲ್ಲೋ. ಮ್ಯಾಮ್ ಮಾತು ಕೇಳ್ತಾ ಇದ್ರೆ, ನಿಮ್ ಮಾತು ಕೇಳ್ತಾ ಇದ್ರೆ ನನ್ಗೆ ಹಿಂಗ ಅನಿಸ್ತಾ ಇದೆ, ಮ್ಯಾಮ್ ಮಿಸ್ ಆಗಿ ವಕೀಲರಾಗಿದ್ದಾರೆ, ಅವ್ರು ಯೋಗ ಟೀಚರ್ ಆಗ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಅಲ್ಲ, ನನಗೆ ಯಾಕೆ ಅಂದ್ರೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯದಲ್ಲಿ ತೊಂದರೆ ಇದ್ದೇ ಇದೆ. ಈಗ 20, 25, 30 ಇಯರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಒಂದೇನು ಅಂದ್ರೆ ಎಜುಕೇಶನ್ ಪ್ರಾಬ್ಲಮ್ ಆದಾಗ ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಅವಾಗ ಯೋಗ ಮಾಡಿದಾಗ ಅವ್ರಿಗೆ ಸ್ವಲ್ಪ ಯೋಗ ಧ್ಯಾನ ಮಾಡಿದಾಗ ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದು ಮಾಡಿದಾಗ ಉಪಯೋಗ ಆಗುತ್ತೆ ಅನ್ನೋದು. ಯಾಕೆಂದ್ರೆ ಈಗ ಯೋಗ ಎಲ್ಲರೂ ಈಗ ಕಮರ್ಷಿಯಲ್ ಆಗಿ ತಗೊಂತಾ ಇದ್ದಾರೆ. ಸೊ ಅಂದ್ರೆ ಏನು, ಅವ್ರು ಬದುಕಬೇಕು, ಅವ್ರು ಇದು ಮಾಡಿ. ಬಟ್ ನಾನು ನನ್ನ ಫೈನಾನ್ಷಿಯಲ್ ಕಂಡೀಷನ್ಗೆ ನನಗೆ ಪ್ರೊಫೆಷನ್ ಇದೆ, ವಕೀಲ ವೃತ್ತಿಲಿ ನಾನು ಚೆನ್ನಾಗೇ ಇದ್ದೀನಿ, ನಾನು ಹೆಸರು ಮಾಡಿದ್ದೀನಿ, ನನಗದ್ರಿಂದ ಜೀವನಕ್ಕಂತೂ ಚೆನ್ನಾಗಿದೆ. ಸೊ ಯೋಗನ ನನಗೇನು ಅಂದ್ರೆ ಗೊತ್ತಿಲ್ದವರಿಗೆಲ್ಲ ಹೇಳ್ಕೊಡ್ಬೇಕು. ಆಮೇಲೆ ಮೇಯ್ನ್ ನಂದು ಯೋಗದಲ್ಲಿ ಏನು ಉದ್ದೇಶ ಅಂತ ಅಂದ್ರೆ, ಯೋಗನ ಯಾವಾಗ್ಲೂ ಯೋಗ ಹುಟ್ಟಿರೋದು ನನಗೆ ಕನ್ನಡನ ಅದರಲ್ಲಿ ಬೆಳೆಸ್ಬೇಕು ಅನ್ನೋದು. ಸೊ ನನ್ನ ಕ್ಲಾಸ್ನಲ್ಲಿ ನಾನು ಹೆಚ್ಚಾಗಿ ಎಲ್ಲದನ್ನು ನಾನು ಕನ್ನಡದಲ್ಲೇ ಬ್ರೀತ್ ಇನ್ ಬ್ರೀತ್ ಔಟ್ ಆಗ್ಲಿ ಅವೆಲ್ಲ ಸ್ವಲ್ಪ ಮೊದಲು ಯಾಕೆಂದ್ರೆ ಅಲ್ಲಿರೋರಿಗೆ ಕೆಲವರಿಗೆ ಕನ್ನಡ ಬರೆದಿದ್ದಾಗ ನಾವು ಕೆಲವೊಂದೊಂದು ಇಂಗ್ಲಿಷನ್ನ ಉಪಯೋಗಿಸ್ಬೇಕಾಗತ್ತೆ. ಅದನ್ನ ನನ್ನ ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ನನಗಿದೇನು ಅಂದ್ರೆ, ನಾನು ಕನ್ನಡ ಪ್ರೇಮಿ. ಮುಖ್ಯವಾಗಿ ನನ್ನ ಕಾನೂನನ್ನು ಸಹ ಕನ್ನಡದಲ್ಲೇ ಇದು ಮಾಡಬೇಕು ಅಂತ ನಾನು ಕರ್ನಾಟಕ ಲೋಕಾಯುಕ್ತದಲ್ಲಿ ನಾನು ಅಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತೀನಿ. ಎಲ್ಲದನ್ನು ನಾನು ಕನ್ನಡದಲ್ಲೇ ಮಾಡ್ಕೊಂಡು ಹೋಗ್ತೀನಿ. ಮೇನ್ ಓದಿರೋದು ಒಂದು ನನ್ನ ಕನ್ನಡ ಮೀಡಿಯಮ್. ನಮ್ಗೆ ಕಾನ್ವರ್ಸೇಷನ್ ಆಗ್ಲಿ ರೈಟಿಂಗ್ ಸ್ಕಿಲ್ ಆಗ್ಲಿ ಅಷ್ಟೊಂದು ಇಂಗ್ಲಿಷಲ್ಲಿ ಬಂದಿಲ್ಲ. ಯಾಕಂದ್ರೆ ನಾವು ಪ್ರಾಕ್ಟೀಸನ್ನು ನಾವು ಕನ್ನಡದಲ್ಲಿ ಮಾಡ್ತಾ ಇರೋದ್ರಿಂದ. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ, ನಮಗ್ ಬರೋಂಥ ಜಡ್ಜಸ್ಗಳಿಗೆ ಕನ್ನಡ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನನ್ನ ಉದ್ದೇಶ ಏನಂದ್ರೆ, ಅಲ್ಲೊಬ್ಬ ಕಕ್ಷಿದಾರ ಇದ್ದಾರೆ ಅಂತ ಅಂದ್ರೆ, ಆ ಕಕ್ಷಿದಾರರಿಗೆ ನಾವು ಏನ್ ಕೋರ್ಟಿಗೆ ಸಬ್ಮಿಷನ್ ಮಾಡ್ತೀವೋ ಅದು ಅವ್ರಿಗೆ ಅರ್ಥ ಆಗ್ಬೇಕು. ಮೇನ್ ನಾವೀಗ ಕನ್ನಡದಲ್ಲಿ ಮಾಡಿದಾಗ ಪಾಪ ಅಲ್ಲ, ಇಂಗ್ಲಿಷಲ್ಲಿ ಏನಾದ್ರು ನಾವು ಡ್ರಾಫ್ಟ್ ಮಾಡಿ ಕೊಟ್ರೆ ಅವ್ರಿಗೆ ಅದ್ರಲ್ಲಿ ಏನೂ ಅರ್ಥ ಆಗಿಲ್ಲ. ಎಂತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬರ್ಲಿ, ಇಲ್ಲ ಯಾವುದೇ ಒಬ್ಬ ಪದವೀಧರ ಬಂದ್ರು ಅದು ಅವ್ರಿಗೆ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಸೊ ನಾವು ಕನ್ನಡದಲ್ಲಿ ಅದನ್ನ ಬರೆದು ಅವ್ರಿಗೆ ಕೊಟ್ಟಾಗ, ನಾವು ಹೇಳಿದಂತ ವಿಷಯವನ್ನೆಲ್ಲ ಈ ಡ್ರಾಫ್ಟ್ ಅಲ್ಲಿ ಹೇಳಿದ್ದಾರೆ, ಸೊ ಅದು ಕೋರ್ಟಿಗೆ ಅರ್ಥ ಆಗುತ್ತೆ, ನಮ್ಗಿದ್ರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಅವ್ರಿಗೊಂದು ಮನವರಿಕೆ ಆಗಿ ಖುಷಿ ಆಗ್ತಾರೆ ಅವರು. ಅದೇ ರೀತಿ ನಾನು ಆರ್ಗ್ಯುಮೆಂಟ್ ಅನ್ನ ಕನ್ನಡದಲ್ಲೇ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ. ಆರ್ಗ್ಯುಮೆಂಟ್ ಬರಿಬೇಕಾದ್ರೂ ನಾನು ಕನ್ನಡದಲ್ಲೇ ಕೊಡ್ತೀನಿ. ಸೊ ಆಡು ಭಾಷೆ ನಮ್ದು ಕನ್ನಡ, ಮಾತೃಭಾಷೆ ನಮ್ ಕನ್ನಡ. ನಾವು ಕನ್ನಡದಲ್ಲೇ ಇರೋದ್ರಿಂದ ನಾವು ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು. ಅದು ನನ್ನ ಉದ್ದೇಶ. ವಕೀಲರ ಬಾಯಲ್ಲಿ ಕನ್ನಡ ಉಳಿಸ್ಬೇಕಂತ ಕೇಳಿದಂಗೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಇಲ್ಲಿ ತನಕ ನಿಮ್ಗೆ ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮ್ಯಾಮ್? ನಂದು ಇದು 17ನೇ ವರ್ಷ. 17 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮ್ಯಾಮ್ ಇದು ಪ್ರೊಫೆಷನ್ ವಕೀಲ ವೃತ್ತಿಯಲ್ಲಿ ಮಾಡಿದಾಗ ನಿಮ್ಗೆ ಬೆಸ್ಟ್ ನಾನು ಮಾಡಿರತಕ್ಕಂತ ವಾದ ಯಾವುದು, ಈ ವಾದ ಮಾಡಿದ್ ನನಗೆ ತೃಪ್ತಿ ಇದೆ ಅನ್ನೋ ತರ ಯಾವ್ದಾದ್ರು ಇದೆಯಾ ಮ್ಯಾಮ್? ಒಂದು ನಮ್ಮ ಜೊತೆ ಹಂಚ್ಕೋಬಹುದಾ? ಮಾಡಿದ್ದೆ ಒಂದು CBI ಕೇಸ್ ಮಾಡಿದ್ದೆ, ಕಣ್ಣನ್ ನನ್ನ ಅದು ನನಗೆ ತೃಪ್ತಿ ಕೊಡ್ತು. ಬಟ್ ನನಗೆ ಅದ್ರಲ್ಲಿ ಏನಾಯ್ತು ಅಂದ್ರೆ, ನಾನು ಅದನ್ನ ಎಲ್ಲದನ್ನು ಕನ್ನಡದಲ್ಲೇ ಮಾಡಿದೆ. ನನಗೆ ಅದು ಖುಷಿ ಕೊಡ್ತು ನನಗೆ. ಯಾಕೆ ಅಂತಂದ್ರೆ, ಒಂದು CBI ಕೇಸ್ ಕನ್ನಡದಲ್ಲಿ ಮಾಡೋದಷ್ಟು ಈಸಿ ಇರಲ್ಲ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟು CBI ಕೋರ್ಟ್ ಅಂದ್ಮೇಲೆ ಅವರು ಇನ್ವೆಸ್ಟಿಗೇಷನ್ ಆಫೀಸರು ಇದಿರ್ತಾರೆ. ಬಟ್ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಾನು ನಿಜವಾಗ್ಲೂ ನಾನು ಅದನ್ನ ಮಾಡಿದೀನಿ. ನಂಗೆ ಅದು ಖುಷಿ ಕೊಡ್ತಿದೆ. ನಂಗೆ ಆಗ ಇದ್ದಂತ ಅಂಗಡಿ ಸಾಹೇಬ್ರು ಒಬ್ರು ಇದ್ರು, ಜಡ್ಜು, ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿ ಎವಿಡೆನ್ಸ್ಗೆಲ್ಲ ಸಪೋರ್ಟ್ ಮಾಡಿದ್ರು. ಬಟ್ ಜಡ್ಜ್ಮೆಂಟ್ ಅಲ್ಲಿ ಸ್ವಲ್ಪ ಇದಾಯ್ತು, ಏನು ಅಂದ್ರೆ ತೊಂದರೆ ಆಯ್ತು. ಯಾಕೆಂದ್ರೆ ಅದು
ಪ್ರೂವ್ ಆಯ್ತು, ಡಾಕ್ಯುಮೆಂಟ್ ಎಲ್ಲ ಇದ್ದಿದ್ರಿಂದ. ಸೊ ಅದರಲ್ಲಿ ಕನ್ವಿಕ್ಷನ್ ಆಯ್ತು. ಬಟ್ ಈಗ ಅಪೀಲಲ್ಲಿ ಪಾರ್ಟಿ ಹೊರಗಡೆ ಬಂದರೆ, ಬಟ್ ಎವಿಡೆನ್ಸ್ ಮಾಡೋದ್ರಲ್ಲಿ ಇರೋ ಖುಷಿ ನಮ್ಗೆ, ಯಾಕೆಂದ್ರೆ ನಾವು ಅದನ್ನ ತೆಗಿತೀವಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು. ಬಟ್ ಜಡ್ಜ್ಮೆಂಟ್ ಕೊಡೋದು ಜಡ್ಜಿಗೆ ಸೇರಿರುತ್ತೆ ಅಲ್ವಾ, ಅವ್ರಿಗೆ ಇದನ್ಸಿದ್ದು ಮಾಡ್ತಾರೆ. ನಂತರ ಆರ್ಗ್ಯುಮೆಂಟನ್ನು ಸಹ ನಾನು ಅದು ಒಂದು CBI ಕೇಸ್ ಆರ್ಗ್ಯುಮೆಂಟ್ನ 3 days ಮಾಡಿದ್ದೆ. ನಾನು ಅದು ಕನ್ನಡದಲ್ಲೇ ಅವರಿಗೆ, ಯಾಕೆಂದ್ರೆ ನಮ್ಮ ಜಡ್ಜಸ್ಗೆ ತುಂಬಾ ಚೆನ್ನಾಗಿ ಕನ್ನಡ ಬರ್ತಾ ಇರುತ್ತೆ. ಸೊ ನಾನು ಅದನ್ನ ಮಾಡಿದ್ದೆ, ನನಗದು ತುಂಬಾ ಖುಷಿ ಕೊಟ್ಟಿದೆ. ಅದೇ ರೀತಿ ನಾನು ಸುಮಾರು ಪೋಕ್ಸೋ ಕೇಸಲ್ಲಿ ನಾನೊಬ್ಬ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಆಗಿ ಕೆಲಸ ಮಾಡ್ತಿದ್ದೆ. ಅದ್ರಲ್ಲಿ ಇದು ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಂದಾಗ ನಮ್ಗೆ ಯಾವುದೇ ದುಡ್ಡು ಪಾರ್ಟಿಗಳಿಂದ ಬರಲ್ಲ, ಗೌರ್ಮೆಂಟ್ ಕೊಡ್ತಾ ಇತ್ತು. ಬಟ್ ನನಗದು ದುಡ್ಡಿನಕ್ಕಿಂತನೂ ಆ ಕೇಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸುಮಾರು ಕೇಸಲ್ಲಿ ನಾನು ಕಂಟೆಸ್ಟ್ ಮಾಡಿ ಗೆದ್ದಿದ್ದೆ. ಅಂದ್ರೆ DNA ಟೆಸ್ಟೇ ಪಾಸಿಟಿವ್ ಬಂದಾಗ ನಾವು ಆ ಕೇಸನ್ನ ಕಂಟೆಸ್ಟ್ ಮಾಡೋದು ಬೇಡ ಅಂತ ಇರುತ್ತೆ. ಸಾಹೇಬ್ರುಗಳೇ ಹೇಳ್ತಾ ಇದ್ರು, ಬೇಡ ನೀವು ಅದ್ರಲ್ಲಿ ಕಂಟೆಸ್ಟ್ ಮಾಡ್ಬಿಡಿ, DNA ಟೆಸ್ಟ್ ಇದೆ ಅಂತ ಹೇಳೋರು. ಬಟ್ ಆದ್ರೂ ಅಂತ ಇದೆ ಮೇಡಮ್, ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನಾವು ಗೆಲ್ಲ ಚಾನ್ಸಸ್ ಇರುತ್ತೆ DNA ಟೆಸ್ಟ್ ಇದ್ರೂನು ಅಂತ ಹೇಳಿ. ಅಂದ್ರೆ ಅಟ್ಲೀಸ್ಟ್ ನಾವು ಒಂದು ಕೇಸನ್ನ ನಾವು ಕಂಟೆಸ್ಟ್ ಮಾಡ್ಬೇಕಾದ್ರೆ ನಮಗಿಂತನೂ ಅದು ಪಾರ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಮೇಡಮ್ ಇಷ್ಟು ಹೇಳಿದ್ದಾರೆ, ಸೊ ಇದು ನಮ್ದು ತಪ್ಪಿಂದ ಆಗಿದೆ ಅಂತ ಅವ್ರಿಗೆ ಅರಿವಾಗ್ಬೇಕು. ಆ ತರ ಮಾಡಿದ್ದೆ ನಾನು ಅದ್ರಲ್ಲಿ. ಬಟ್ ಕನ್ವಿಕ್ಷನ್ ಆಯ್ತು. ಅದು ತುಂಬಾ ಹಳೆ ಎವಿಡೆನ್ಸ್ ಆಗಿದ್ರಿಂದ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡೋದನ್ನ ನಾನು ತಪ್ಪಿಸಿ ಅವರಿಗೆ 12 ವರ್ಷ ಪನಿಷ್ಮೆಂಟ್ ಕೊಡಿಸ್ದೆ. ಅದೊಂದು ನನಗೆ ಖುಷಿ ಅನ್ಸುತ್ತೆ. ಅದರಲ್ಲೇನು ನನಗೆ ಇದಿರ್ಲಿಲ್ಲ, ಲಾಭ ಏನೂ ಇರಲಿಲ್ಲ. ಬಟ್ ನನ್ನ ವೃತ್ತಿ ಜೀವನಕ್ಕೆ ನಾನು ದ್ರೋಹ ಬಗೆಬಾರ್ದು, ನಿಷ್ಠೆ ಪ್ರಾಮಾಣಿಕತೆಯಿಂದ ತುಂಬಾ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಮಾಡಿದ್ದೀನಿ ನಾನು, ನಂಗೆ ಅದು ಖುಷಿ ಕೊಡುತ್ತೆ. ಹೌದು. ಇವಾಗ ನೀವು ಪೋಕ್ಸೋ ಕೇಸ್ ಅಂತ ಹೇಳಿ ಒಂದು ಪದವನ್ನ ಬಳಕೆ ಮಾಡಿದ್ರಿ. ಇತ್ತೀಚಿನ ದಿನಗಳಲ್ಲಿ ಹೊರಗಿನ ಸಮಾಜದಲ್ಲಿ ರೇಪ್ ಅಂತಕ್ಕಂಥದ್ದು ಅಂದ್ರೆ ಒಂದು ಜಾಸ್ತಿ ಆಗ್ತಾ ಇದೆ. ಸೊ ಮ್ಯಾಮ್, ಆ ತರದವ್ರಿಗೆ ನಮ್ಮ ಚಾನಲ್ ಮುಖಾಂತರ ಆಗಿರ್ಬೋದು ಅದು ಒಂದು ನಾಲೆಜ್ ಕೊಡ್ಬೇಕು ಮ್ಯಾಮ್. ಇದನ್ನ ಈ ಕ್ವಶನ್ ನಾನು ಬೇರೆಯವ್ರಿಗೆ ಕೇಳಿದ್ರೆ ಅವ್ರು ಪ್ರಾಪರ್ ಆಗಿರ್ತಕ್ಕಂಥ ಆನ್ಸರ್ ಕೊಡಕ್ಕಾಗಲ್ಲ. ಬಿಕಾಸ್ ನಾನು ಒಬ್ಬ ಅಡ್ವೊಕೇಟ್ ನ ಕೇಳಿದ್ರೆ ದೇ ಕ್ಯಾನ್ ಗಿವ್ ಅ ಗುಡ್ ಆನ್ಸರ್ ಅಂತ. ನನಗೆ ಒಂದು ಏನ್ ಅನ್ಸುತ್ತೆ ಅಂದ್ರೆ, ಒಂದು ಮನೆಯ ಪರಿಸರ, ಮೇನ್ ನಾವು ಮನೆಯೇ ಮೊದಲ ಪಾಠಶಾಲೆ. ಸೊ ನಾವು ಯಾವ ರೀತಿ ಮಕ್ಕಳನ್ನ ಬೆಳೆಸ್ತೀವೋ ಮಕ್ಕಳ ಹತ್ತಿರತ ಬೆಳೀತಾರೆ. ಯಾರು ನೋಡಿ ಈಗ ಕ್ರಿಮಿನಲ್ಸ್ ಆಗೋರು ಅವ್ರು ಚಿಕ್ಕಂದ್ರಿಂದ ಬಂದು ದೊಡ್ಡವರಾದ್ಮೇಲೆ ಅವ್ರು ಕ್ರಿಮಿನಲ್ಸ್ ಆಗೋದು. ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಒಂದೇ ಮನೆಯಲ್ಲಿ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲದೆ ಇರ್ಬೋದು, ಇಲ್ಲ ತಂದೆ ಕುಡುಕರಾಗಿರ್ಬೋದು, ಈಗ ತಾಯಿಗೇನೋ ಪ್ರಾಬ್ಲಮ್ ಇರ್ಬೋದು. ಅವೆಲ್ಲ ಪರಿಸರನ ನೋಡ್ಕೊಂಡು ಮಕ್ಕಳು ಬೆಳೀತಾ ಅವರು ಈಗ ಅವರಿಗೆ ಮೆಂಟಲಿ ಏನಾದ್ರು ಡಿಪ್ರೆಷನ್ ಹೋಗಿರ್ಬೋದು. ಈಗ ನೋಡಿ, ಸರಿಯಾಗಿ ಊಟ ಸಿಗದಿದ್ದ ಫ್ಯಾಮಿಲಿ ಎಷ್ಟಿದೆ. ಅದೇ ರೀತಿ ಮೇನ್ ನಮ್ಗೆ ಊಟ ಸಿಗದೆ ಇದ್ದಾಗ ಅವ್ರು ಎಜುಕೇಶನ್ ಮಾಡೋದಕ್ಕಾಗಲ್ಲ. ಎಜುಕೇಶನ್ ಮಾಡದಿದ್ರೆ ಅವರಿಗೆ ದುಡ್ಡು ಬರಲ್ಲ. ಸೊ ಅವೆಲ್ಲ ಕಾನ್ಸೆಪ್ಟ್ ಒಂದಕ್ಕೊಂದು ಕನೆಕ್ಷನ್. ಆದ್ರೆ ನಾನು ಹೇಳೋ ಪ್ರಕಾರ ಮನೆಯೇ ಮೊದಲ ಪಾಠ. ಮನೆ ತಂದೆ ತಾಯಿ ಏನಿರ್ತಾರೋ ಅವ್ರ ಮಕ್ಕಳನ್ನ ಸರಿಯಾಗಿ ಒಂದು ಸಂಸ್ಕೃತಿ ಕೊಟ್ಟು, ಈಗ ಯಾರಾದ್ರೂ ಒಬ್ಬ ಹುಡುಗ ಬಂದಾಗ ಅವನ ಅಣ್ಣ, ನೀವು ನನ್ನ ಜೊತೆಗೆ ಬೆಳಿತಾನೆ, ಅವನ ಜೊತೆಗೆ ಯಾವ ರೀತಿ ಇರಬೇಕು ಅನ್ನೋದನ್ನ ತಂದೆ ತಾಯಿ ಹೇಳ್ಕೊಡ್ಬೇಕು. ನಂತರ ಅವ್ರಿಗೆ ಸ್ಕೂಲಿಗೆ ಹೋದಾಗ ಟೀಚರ್ ಹೇಳ್ಕೊಟ್ಟೇ ಕೊಡ್ತಾರೆ. ನಂತರ ಏನಾಗುತ್ತೆ ಅಂದ್ರೆ ಅವರೊಂದು ಬಾಲಾಪರಾಧಿಗಳು ಅಂತ ಅಂತೀವಿ ನಾವು, 18 ವರ್ಷದ ಒಳಗಿರೋ ಮಕ್ಕಳನ್ನ. ಅವ್ರ ಬಾಲಾಪರಾಧಿಗಳು ನಿಜ, ಅವ್ರ ತಪ್ಪಿಂದ ಆಗಿರಲ್ಲ, ಮೇಯ್ನ್ ಅದು ಮನೆಯಿಂದ. ಅವ್ರಿಗೆ ನೋಡಿ, ಒಂದು ಸ್ಕೂಲಲ್ಲಿ ಎಲ್ಲ ಮಕ್ಕಳು ಪೆನ್ನು ಪೆನ್ಸಿಲು ಬ್ಯಾಗು ಒಳ್ಳೆದ್ ತಂದಾಗ ನಾನು ಒಂದು ಒಳ್ಳೆದ್ ತಗೋಬೇಕು ಅಂತ ಕೇಳ್ತಾರೆ. ಸೊ ಅವ್ರ ಅಮ್ಮನ ಹತ್ರ ಕೇಳ್ತಾರೆ. ಅಮ್ಮನ ಹತ್ರ ದುಡ್ಡಿರಲ್ಲ, ಅಪ್ಪ ಕುಡುಕ ಆಗಿರ್ತಾನೆ. ಆವಾಗ ಅನ್ಸುತ್ತೆ ಮಕ್ಕಳು, ಯಾರೋ ಅಮ್ಮ ಹೋಗೋ ಕೆಲ್ಸದ ಮನೆಗೆ ಹೋಗ್ತಾರೆ, ಅಲ್ಲಿ ಏನೋ ಒಂದು ಕದ್ದು ತರ್ತಾರೆ. ಸೊ ಆ ಕದ್ದು ತಂದಾಗ ಅವ್ರಿಗೆ ಏನಾಗುತ್ತೆ, ನಂಗೆ ಇದ್ರಲ್ಲಿ ಖುಷಿ ಸಿಕ್ತು ಅಂತ ಒಂದೊಂದೇ ಸ್ಟೆಪ್ ಎತ್ತರಕ್ಕೆ ಹೋಗ್ತಾ ಇರ್ತಾರೆ ಅವರು. ಇವತ್ತು ಇದಕ್ಕದ್ದೆ, ಈಗ ನಾಳೆ ಒಂದು ಯಾವ್ದೋ ಆಫೀಸಿಗೆ ಹೋಗ್ತಾರೆ, ಒಂದು ಅಂಗಡಿಗೆ ಹೋಗ್ತಾರೆ, ಕಳ್ಳತನ ಅವ್ರಿಗೆ ರೂಢಿ ಆಗುತ್ತೆ. ಸೊ ಅದನ್ನ ಅವ್ರು ಏನ್ ಮಾಡ್ತಾರೆ, ಈಸಿ ವೇ ಬಂದ್ಬಿಡತ್ತೆ. ಈಗ ಒಂದು ಮೊಬೈಲ್ ಕದೀತಾರೆ, ಒಂದು 20,000 ಮೊಬೈಲ್ ಅನ್ನ ಅವ್ರು 2,000ಕ್ಕೆ ಮಾರಿದ್ರು ಅವರಿಗೆ ದುಡ್ಡು ಸಿಗತ್ತೆ. ಸೊ ಈಸಿ ಮನಿ ಆಗತ್ತೆ. ಸೊ ಅದನ್ನ ಅವ್ರು ಹಾಬಿ ಮಾಡ್ಕೋತಾರೆ. ಸೊ ನಾನು ಲಾಸ್ಟ್ ಟೈಮು ಒಂದು ನಮ್ಮ ಸಂಜಯ್ ನಗರ್ ಸ್ಟೇಷನ್ ಅಲ್ಲಿ ಒಂದು 4 ಮಕ್ಕಳು ಸೈಕಲ್ ಅನ್ನ ಕದಿಯ ಅಭ್ಯಾಸ ಮಾಡ್ಕೊಂಡಿದ್ರು. ನಂಗದು ತುಂಬಾ ಬೇಜಾರಾಯ್ತು. ಆಮೇಲೆ ನಂದೊಬ್ರು ಕ್ಲೈಂಟ್ ಇದ್ರು, ಅವ್ರ ತಂದೆ ಸೈಕಲ್ ಪರ್ಚೇಸ್ ಮಾಡಿದ್ರು ಮಕ್ಕಳಿಂದ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಕೇಳಿದ್ರು. ಅವಾಗ ಮಕ್ಕಳನ್ನ ನೋಡಿದಾಗ ಎಷ್ಟು ಬೇಜಾರಾಯ್ತು ಅಂದ್ರೆ, ನನಗೆ ಮೇಯ್ನ್ ಅನ್ಸೋದು ಮಕ್ಕಳಿಗೆ ಕಾನೂನಿನ ಅರಿವು ಕೊಡ್ಬೇಕು.
ಅಂದ್ರೆ ಈಗ ನೀನು ಈ ತಪ್ಪು ಮಾಡಿದ್ರೆ ನಿನಗೆ ಏನ್ ಶಿಕ್ಷೆ ಸಿಗುತ್ತೆ, ನೀನ್ ನಂತರ ಎಲ್ಲಿ ಹೋಗ್ತೀಯಾ, ಅದನ್ನ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ನಾನು ಇದ್ರ ಜೊತೆಗೆ ನಮ್ದು IFWL ಇಂಡಿಯನ್ ಆಲ್ ಇಂಡಿಯಾ ವುಮೆನ್ಸ್ ಫೆಡರೇಷನ್ ಲಾಯರ್ಸ್ ಅಂತ ಒಂದು ಇದರಲ್ಲಿ ನಾನು ಮೆಂಬರ್ ಆಗಿದ್ದೀನಿ. ಇದರ ಪ್ರಕಾರ ನಾವು ಅದನ್ನ ಮಕ್ಕಳಿಗೆ ಅವೇರ್ನೆಸ್ ಕೊಡಿಸ್ಬೇಕು ಅಂತ. ಅಂದ್ರೆ ಈಗ 7th ಹೋಗೋ ಮಕ್ಕಳಿಗೆ 7th ಅಲ್ಲಿ ಎಲ್ಲರೂ ಪಾಸ್ ಆಗಕ್ ಸಾಧ್ಯ ಇಲ್ಲ, ಸ್ವಲ್ಪ ಜನ ಫೇಲ್ ಆಗ್ತಾರೆ, ಸ್ವಲ್ಪ ಜನ ಎಜುಕೇಶನ್ ಮುಂದುವರ್ಸಕ್ಕಾಗಲ್ಲ. ಅಂತ ಮಕ್ಕಳಿಗೆ ನೀವು ಈ ತರ ತಪ್ಪು ಮಾಡಬಾರ್ದು, ನೀವು ಕಡಿಮೆ ಆದ್ರೂ ಅಡ್ಡಿಲ್ಲ, ಒಂದ್ ಕಡೆ ಕೆಲ್ಸಕ್ಕೆ ಸೇರಿ ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ, ನಂತರ ನೀವು ಅದರಲ್ಲೇ ಪ್ರಮೋಷನ್ ಸಿಗುತ್ತೆ, ನಿಮ್ಗೆ ದುಡ್ಡು ಬರುತ್ತೆ. ಸೊ ನಿಮ್ ತಂದೆ ತಾಯಿ ನೀವು ಸಾಕ್ಬೋದು ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಲಾಯರ್ಗಳು ಹೇಳ್ಬೇಕು. ಬಟ್ ಅದನ್ನ ಹೇಳ್ತಿದ್ದಾರೆ, ಈ ಲೀಗಲ್ ಏಡ್ ಸರ್ವಿಸ್ ಇಂದ ಹೇಳ್ತಿದ್ದಾರೆ, ತುಂಬಾ ಸರ್ವಿಸಸ್ ಕೊಡ್ತಾ ಇದ್ದಾರೆ. ಬಟ್ ಇನ್ನು ನಮ್ಮಂತವ್ರು ಈಗ ನಾವು ವಕೀಲರಿದ್ದೀವಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತಾ ಹೋದಾಗ ಈಗ ಎಷ್ಟು ಸ್ಕೂಲ್ ಇದೆ, ಎಷ್ಟು ಹಳ್ಳಿ ಇದೆ, ಎಷ್ಟು ಊರಿದೆ, ಆದ್ರೆ ನಾವು ಎಷ್ಟು ಜನ ಲಾಯರ್ ಇದ್ದೀವಿ? ಎಲ್ಲ ಲಾಯರ್ ಮುಂದೆ ಬರ್ಬೇಕು, ಎಲ್ಲರೂ ನಮ್ದೇ ಜೀವನ ಅಂತ ಮಾಡಬಾರ್ದು, ನಾವು ಸೊಸೈಟಿಗೆ ಸ್ವಲ್ಪ ಕೊಡ್ಬೇಕು. ನಂತರ ಈಗ ಏನಾಗುತ್ತೆ, ಆಮೇಲೆ 8th ಬರ್ತಾರೆ. 8th ಬರ್ತಿದ್ದಂಗೆ ಅವ್ರಿಗೊಂದು ಏಜ್. ಸೊ ಆ ಏಜ್ ಅಲ್ಲಿ ಏನ್ ಮಾಡ್ತಾರೆ, ಲವ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದ್ರಲ್ಲಿ ಎಲ್ಲಾ ಮಕ್ಕಳು ಮಾಡ್ತಾರೆ ಅಂತಲ್ಲ, ಲವ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಅವರಿಗೆ ಸ್ಕೂಲಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಈಗ ಲವ್ ಮಾಡಿ ಓಡ್ ಹೋದಾಗ ಅದು ಕೇಸ್ ಆಗುತ್ತೆ, ಸೊ ಪೋಕ್ಸೋ ಕೇಸ್ ಮಾಡ್ತಾರೆ. ಆಮೇಲೆ ಆ ಹುಡುಗಿ ಇಬ್ರು ಇದಾಗ್ತಾರೆ. ಆಮೇಲೆ ಹುಡುಗಿ ಮನೆಯವ್ರು ಬರ್ತಾರೆ, ಹುಡುಗಿನ ಸೇಫ್ ಮಾಡ್ತಾರೆ, ಹುಡುಗನ ಜೈಲಿಗೆ ಕಳಿಸ್ತಾರೆ. ಸೊ ಮಾಡಿರೋ ತಪ್ಪು ಇಬ್ರು ಮಾಡಿದ್ರು, ಬಟ್ ಇದಾಗದು ಶಿಕ್ಷೆ ಆಗೋದು ಹುಡುಗರಿಗೆ. ಹುಡುಗ ಸ್ವಲ್ಪ ದೊಡ್ಡವನಿರ್ತಾನೆ, ಇದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೇನೆ ಮೇನ್ ನಾನು ಹೇಳೋದು ಅಂದ್ರೆ, ಹೆಣ್ಣು ಮಕ್ಳಕ್ಕಿಂತನೂ ಗಂಡು ಮಕ್ಳು ಜಾಗ್ರತೆಯಿಂದ ಬದುಕಬೇಕಾಗಿದೆ. ಈಗ ಹೆಣ್ಮಕ್ಳು ತಪ್ಪು ಮಾಡ್ತಾರೆ, ಅವರಿಗೆ ಕಾನೂನಲ್ಲಿ ತುಂಬಾ ಸಹಾಯ ಇದೆ. ಹೆಣ್ಮಕ್ಳಿಗೆ ಅವ್ರು ಏನ್ ಹೇಳಿದ್ರು ಇದನ್ನ ಮಾಡ್ತಾರೆ. ಬಟ್ ಕಾನೂನು ಪ್ರಕಾರ ನಾವು ಈಗ ಪೋಕ್ಸೋ ಕೇಸಲ್ಲಿ ಹುಡುಗಿ ಬಂದು ಅಂತ ಯಾರು ಹೇಳಲ್ಲ, ಹುಡುಗ ಕರ್ಕೊಂಡು ಹೋದ ಅಂತಾನೆ ಮಾಡ್ತಾರೆ. ಹುಡುಗ ಏನ್ ಹೇಳಿದ್ರು ಅದನ್ನ ಇಲ್ಲ ಮೇನ್ ಆದ್ರೆ. ಸೊ ಅದಕ್ಕೇನೆ ಹುಡುಗರಿಗೆ ಪ್ರಾಬ್ಲಮ್ ಆಗುತ್ತೆ. ಹುಡುಗರಿಗೆ ಪ್ರಾಬ್ಲಮ್ ಆದಾಗ ಅವ್ರ ಫ್ಯಾಮಿಲಿನಲ್ಲಿ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ಇವಾಗ ಒಂದು ಬೇಲ್ ಮಾಡಿಸ್ಬೇಕು ಅಂದ್ರೆ ಅವರು ವಕೀಲರು ಫೀಸ್ ಕೊಡೋಕ್ಕೂ ಸಾಧ್ಯ ಆಗಲ್ಲ. ಅದು ಮೇನ್ ಆಗೋದು ಈ ಪೋಕ್ಸೋ ಕೇಸ್ ನಡೆಯೋದು ಲೋಯರ್ ಫ್ಯಾಮಿಲಿನಲ್ಲಿ, ಈ ಕೂಲಿ ಮಾಡೋರಲ್ಲಿ. ಅದು ನನಗನ್ಸರ ಕೂಲಿ ಮಾಡೋರಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಅವ್ರ ಮನೆ ವಾತಾವರಣ ಹಂಗಿರುತ್ತೆ. ಮನೆಯಲ್ಲಿ ರೂಮ್ ಇರಲ್ಲ, ತಂದೆ ತಾಯಿನವ್ರು ನೋಡ್ತಾ ಇರ್ತಾರೆ, ಅಲ್ಲಿ ಏನೋ ಇದ್ರಲ್ಲಿ ಏನೋ ಇರಬಹುದು ಅನ್ನೋ ಒಂದು ರುಚಿಗೋ ಖುಷಿಗೋ ಅವರು ಅದನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಅದನ್ನೆಲ್ಲ ನಾವು ಸ್ವಲ್ಪ ಬದಲಾವಣೆ ನಾವು ತರಬೇಕು. ಈಗ ಕಾನೂನು ಅರಿವಿರೋರು ನಾವು ಎಷ್ಟು ಜನ ಇದ್ದೀವಿ, ಎಲ್ಲ ಕಡೆನೂ ಲಾಯರ್ಸ್ ಇದ್ದಾರೆ. ಲಾಯರ್ಸ್ ಪ್ರತಿಯೊಬ್ಬರು ಸ್ವಲ್ಪ ತಮ್ಮ ವೃತ್ತಿ ಜೀವನದಲ್ಲಿ ಒಂದು 10% ಸರ್ವಿಸ್ ತರ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅನ್ನೋದು ನಾನು ನಿಮ್ಮಿದ್ರಲ್ಲಿ ಹೇಳ್ತೀನಿ ನಾನು. ಯಾಕೆಂದ್ರೆ ಇದು ತುಂಬಾ ಜನ ನೋಡ್ತಾರೆ. ಸೊ ಆಮೇಲೆ SSLC ಆದ್ಮೇಲೂ ಹಂಗೆ ಅವರಿಗೆ ಈಗ ಎಷ್ಟು ಗೌರ್ಮೆಂಟ್ ಕಾಲೇಜ್ ಇದೆ, ಮೇಯ್ನ್ ಏನ್ ಮಾಡ್ತಾರೆ, ನಾನು ಅದೇ ಈಗ ಕೂಲಿ ಮಾಡೋರ್ ಮಕ್ಕಳು ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸ್ತಾರೆ ಸಾಲ ಮಾಡಿ. ಅದು ನನಗೆ ಇಷ್ಟ ಆಗೋದಿಲ್ಲ. ನಾನು ಹೇಳೋದು ಏನು ಗೊತ್ತಾ, ಎಷ್ಟೊಂದು ಗೌರ್ಮೆಂಟ್ ಸ್ಕೂಲ್ಗಳಿದ್ದಾವೆ, ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಇದ್ದಾವೆ, ಗೌರ್ಮೆಂಟ್ ಕಾಲೇಜ್ ಇದ್ದಾವೆ, ಅದಕ್ಕೆ ಹೋಗಿನೂ ಓದ್ಬೋದಲ್ವಾ. ಈಗ IAS IPS ಈಗ ನಾವೆಲ್ಲ ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ. ನಾವಾಗ ₹2 ₹3 ಫೀಸ್ ಕೊಟ್ಟು ಸ್ಕಾಲರ್ಶಿಪ್ ತಕೊಂಡು ಓದಿ ನಾವು ಮೇಲ್ ಬಂದಿದ್ದೀವಿ. ನಾವೀಗ ಇಲ್ವಾ, ಚೆನ್ನಾಗೇ ಇದ್ದೀವಲ್ವಾ. ಸೊ ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಓದಿಸೋದು ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಅವಾಗ ಅಪ್ಪ ಅಮ್ಮಂಗೆ ಕಷ್ಟ ಆಗಲ್ಲ. ಎಷ್ಟೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಇದೆ, ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ ಇದೆ. ಈಗ ಸ್ಕೂಲ್ಗಳೆಲ್ಲ ಚೆನ್ನಾಗಿದೆ, ಮೇನ್ ಟೀಚರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಮಕ್ಕಳು ಓದಿದ್ರೆ ಎಲ್ಲ ಟೀಚರ್ಸು ಹೇಳಿಕೊಟ್ಟೆ ಕೊಡ್ತಾರೆ. ನಾವು ಸ್ಕೂಲ್ಗಳಲ್ಲಿ ಓದಬೇಕು. ನನಗೆ ಅದೇ ಅನ್ಸುತ್ತೆ, ಸ್ಕೂಲಲ್ಲಿ ಅವರಿಗೆ 10 ಮಿನಿಟ್ಸ್ ಮೆಡಿಟೇಷನ್, 10 ಮಿನಿಟ್ಸ್ ಯೋಗ, ಆ ಥರ ಸ್ವಲ್ಪ ಮಾಡಿದಾಗ ಮಕ್ಕಳ ಮೈಂಡು ಅವ್ರ ಮನೇಲಿ ಏನು ಪ್ರಾಬ್ಲಮ್ ಇದ್ರು ಸ್ಕೂಲಲ್ಲಿ ಅದು ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಮಕ್ಕಳನ್ನು ಸ್ವಲ್ಪ ಸ್ಪೋರ್ಟ್ಸಿಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಿರೋ ಅದೇ ತರ ಯೋಗಕ್ಕೆ ವಾರದಲ್ಲಿ 1-2 ದಿನ ಯೋಗ ಮಾಡಿದಾಗ ಮಕ್ಕಳ ಬಾಡಿನೂ ಫ್ಲೆಕ್ಸಿಬಲ್ ಇರುತ್ತೆ, ಅವ್ರ ಮೈಂಡು ಫ್ರೆಶ್ ಆಗುತ್ತೆ. ಸೊ ಅವ್ರಿಗೆ ಅದು ಉಪಯೋಗ ಆಗುತ್ತೆ. ಬಟ್ ಯೋಗದ ಬಗ್ಗೆ ಇನ್ನೂ ಜನಕ್ಕೆ ತಿಳಿಬೇಕು. ನಾವೆಷ್ಟು ಅವೇರ್ನೆಸ್ ಬೆಳೆಸಿದ್ವಿ. ಈಗ ಯೋಗ ಡೇ ಮಾಡ್ತಾರೆ, ರಥಸಪ್ತಮಿ ಮಾಡ್ತಾರೆ, ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸೇರ್ತೀವಿ. ಬಟ್ ಅದು ಒಂದೇ ದಿನಕ್ಕೆ ಮಾಡ್ತಾರೆ, ಅದನ್ನ ದಿನ ಮಾಡ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ವಾರದಲ್ಲಿ 3-4 ಡೇಸ್ ಮಾಡಿದಾಗ ಅವರಿಗೆ ಇದಾಗುತ್ತೆ. ಪತಂಜಲಿ ಅವರು ಯೋಗದವ್ರಂತೂ ಎಷ್ಟು ಮಾಡ್ತಾ ಇದ್ದಾರೆ, ಅವ್ರದ್ದು ಫ್ರೀ ಇರುತ್ತೆ. ಈಗ ಅವರೊಂದು ಎಲ್ಲೋ ಒಂದು ಹಾಲ್ ತಗೋತಾರೆ, ಅದಕ್ಕೆ ಮಕ್ಳುಗಳನ್ನ ಕರ್ಕೊಂಡು ಹೋಗ್ಬೇಕು. ನಾವೇ ಪೇರೆಂಟ್ಸ್ಗಳೇ ಅದನ್ನ
ಮಾಡಬೇಕು. ಯೋಗನ ಮಾಡಿ ನಿಮ್ಗೆ ಉಪಯೋಗ ಇದೆ, ಆರೋಗ್ಯ ಇದೆ. ಈಗ ಮೇನ್ ಮತ್ತು ನೋಡಿ 25ರಿಂದ 35 ವರ್ಷದ ಒಳಗಡೆ ಇರೋ ಹುಡುಗರಿಗೆ ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಪ್ರಾಬ್ಲಮ್ ಆಗ್ತದೆ. ಅದು ಅವ್ರ ಮೇನ್ ಲೈಫ್ ಸ್ಟೈಲ್. ಸೊ ಅದನ್ನೆಲ್ಲ ನಾವುಗಳು ಪ್ರತಿಯೊಬ್ಬರು ಅದೇ ಹೇಳಿದ್ನಲ್ಲ, ಈ ಥರ ಯಾವುದೋ ಒಂದು ಚಾನಲ್ಲಿಂದ ಆಗಲಿ, ಈಗ ನಿಮ್ಮಂಥವ್ರಿಂದ ನೀವು ಇದನ್ನು ಮಾಡ್ತಾ ಇದ್ರೆ ಒಳ್ಳೆ ಕಾನ್ಸೆಪ್ಟ್. ಅದನ್ನು ಇನ್ನೂ ಇದ್ದಾರೆ, ಇನ್ನೂ ನನಗಿಂತನೂ ಸ್ಪೀಕರ್ ಒಳ್ಳೊಳ್ಳೆಯವರು ಇದ್ದಾರೆ ಯೋಗದ ಬಗ್ಗೆ ಮಾತಾಡಿದ್ರು. ಬಟ್ ನಾನು ಯೋಗನ ಜಸ್ಟ್ ಅದೇ ಹೇಳಿದ್ನಲ್ಲ, ನನ್ನ ಒಂದು ಫ್ಯಾಷನ್, ನನಗೆ ಅದ್ರ ಬಗ್ಗೆ ಕಲಿಬೇಕು, ಪ್ಲಸ್ ಅದನ್ನು 4 ಜನಕ್ಕೆ ಹೇಳ್ಕೊಡ್ಬೇಕು. ಅದು ನನ್ನ ಮೇನ್ ಉದ್ದೇಶ ಆಗಿದೆ. ಹೌದು ಮ್ಯಾಮ್. ನೀವು ಅವಾಗಲೇ ಹೇಳ್ತಿದ್ರೆ ತುಂಬಾ ಖುಷಿ ಕೊಟ್ಟಂತ ಒಂದು ಕೇಸ್ ಬಗ್ಗೆ ಮಾತಾಡಿದ್ರಿ ಮ್ಯಾಮ್. ನನಗೂ ಮೈ ರೋಮಾಂಚನ ಆಯ್ತು ಕೇಳ್ತಾ. ಮ್ಯಾಮ್, ನಿಮ್ಗೆ ಯಾವತ್ತಾರು ಅನ್ಸಿದ್ಯಾ ಒಂದು ಕೇಸ್ ನಾನು ಮಾಡಿದಾಗ ಈ ಕೇಸ್ನ ಮಾಡಬಾರ್ದಾಗಿತ್ತು ಅಂತ? ಅದು ನನಗೆ ಅನಿಸಿತ್ತು. ಫಸ್ಟ್ ನಾನು ಪೋಕ್ಸೋ ಕೇಸಲ್ಲಿ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಆಗಿ ಜಾಯ್ನ್ ಆದೆ. ಜಡ್ಜ್ ಮೇಡಮ್ ಇದ್ರು. ಸೊ ಅದರಲ್ಲಿ ಏನಾಯಿತು, ಕಂಪ್ಲೇನೆಂಟ್ ಅದೇ ಮಗು ಇತ್ತು. ಆ ಮಗುದು ನಾನು ಎವಿಡೆನ್ಸ್ ಮಾಡಬೇಕಿತ್ತು. ಸೊ ಆ ಮಗುನು ನನ್ನ ಮಗು ಏಜು ಒಂದೇ ಇತ್ತು. ಸೊ ನನಗದರಲ್ಲಿ ಆ ಮಗುನ ಕ್ರಾಸ್ ಮಾಡೋದು ಕಷ್ಟ ಅನ್ನಿಸ್ತು. ಸೊ ನಾನು ಅವಾಗ ಅಂದರೆ ಅದೇ 2000 ಅಂದರೆ 10 years ಬ್ಯಾಕ್, ಆವಾಗ ನಾನಂದೆ ಮೇಡಮ್ ಹತ್ರ, ನನಗೆ ಇದರಲ್ಲಿ ನಿಜ ಆ ಮಗುನ ನನಗೆ ಎವಿಡೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಕೇಳೋ ಕ್ವಶನ್ ಅಷ್ಟು ಡಿಫಿಕಲ್ಟ್ ಆಗಿರುತ್ತೆ. ಆ ಮಕ್ಳಿಗೆ ಆನ್ಸರ್ ಹೇಳೋಕ್ಕಾಗಲ್ಲ, ನಮ್ಗೆ ಅದು ಕೇಳೋಕ್ಕೆ ಬೇಜಾರು ಅನ್ನಿಸ್ತಾ ಇರುತ್ತೆ. ಸೊ ಅವಾಗ ನಂದು ಕೊಲಿಗೊಬ್ಬರನ್ನ ಕರ್ಕೊಂಡು ಹೋದೆ. ಅವ್ರು ಸ್ವಲ್ಪ ಸೀನಿಯರ್ ಇದ್ದರು. ಮೇಡಮ್ ಇವ್ರು ಮಾಡ್ತಾರೆ, ನನಗೊಂದು ಅವಕಾಶ ಕೊಡಿ ಅಂದೆ. ಇಲ್ಲ ನೀವೇ ಮಾಡ್ಬೇಕು ಇದನ್ನ ಅಂತ ಹೇಳಿದರು. ಆವಾಗ ನಾನು ವೃತ್ತಿ ಜೀವನನ ಮುಂದಿಟ್ಕೊಂಡೆ. ಸೊ ವೃತ್ತಿ ಜೀವನ ಮುಖ್ಯ, ಯಾಕೆಂದರೆ ನಮಗೆ ನಮ್ಮ ಕ್ಲೈಂಟ್ ಮುಖ್ಯ ಆಗಿರ್ತಾರೆ. ಅವರನ್ನು ನಾವು ಗೆಲ್ಲೋದು ನಮ್ಮ ಉದ್ದೇಶ ಆಗಿರುತ್ತೆ. ಮಾಡಿದೆ ನಾನು ಆ ಕೇಸಲ್ಲಿ. ಗಾಡ್ ಅನ್ನೋದು ಒಬ್ಬ ಇರ್ತಾನೆ ಅನ್ನೋದು ಆ ಕೇಸಲ್ಲಿ ತೋರಿಸ್ಕೊಟ್ರು. ಯಾಕೆಂದರೆ ಅದು ಒಂದು ಸ್ಲಮ್ ಪ್ಲೇಸಲ್ಲಿ ಆಗಿದ್ದು. ಆ ಮಗು ನೀರು ತರಕ್ಕೆ ಹೋಗಿರುತ್ತೆ. ನೀರು ತರಕ್ಕೆ ಹೋದಾಗ ನನ್ನ ಕ್ಲೈಂಟ್ ಏನಿರ್ತಾನೆ, ಆ ಮಗು 6ನೇ ಕ್ಲಾಸ್ ಮಗು ಇರುತ್ತೆ ಸ್ಲಮ್ ಪ್ಲೇಸಲ್ಲಿ. ಸೊ ಆವಾಗ ಅವನು ಬಾತ್ರೂಮಿಗೆ ಕರ್ಕೊಂಡೋಗಿ ರೇಪ್ ಮಾಡಿರೋದು. ಸೊ ಅದು ನನಗೆ ತುಂಬ ಬೇಜಾರಾಯ್ತು. ಎವಿಡೆನ್ಸ್ ಮಾಡ್ತಾ ಡಾಕ್ಟರ್ ಎವಿಡೆನ್ಸ್ ಮಾಡ್ತಾ ಇಲ್ಲ. ಬಟ್ ನಾವು ಅದನ್ನು ಅಯ್ಯೋ ಅನ್ನೋದಕ್ಕೆ ಬರೋದಿಲ್ಲ. ನನ್ನ ಕ್ಲೈಂಟ್ ನನಗೆ, ಯಾಕೆಂದರೆ ನನ್ನ ಕ್ಲೈಂಟ್ ನನ್ನನ್ನು ನಂಬ್ಕೊಂಡು ವಕಾಲತ್ ಕೊಟ್ಟಿರ್ತಾನೆ. ಸೊ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಹೆರಾಸ್ ಮಾಡಿನಾದರೂ ನಾವು ಮಾಡಿ ನಮ್ಮ ಕೇಸನ್ನ ಗೆಲ್ಲಬೇಕು ಅನ್ನೋದಿರುತ್ತೆ. ಬಟ್ ಗಾಡಿಗೊಂದು ನಾವು ಹೇಳಿರ್ತೀವಿ, ಏನಾದ್ರು ಇದ್ರೆ ನೀನು ನೋಡ್ಕೋ ದೇವ್ರೆ ಅಂತ ಹೇಳಿ. ಬಟ್ ಅದರಲ್ಲಿ ಆಯಿತು ಎವಿಡೆನ್ಸ್. ನನಗೆ ಗೊತ್ತಿತ್ತು ಆ ಕೇಸ್ 100% ಗೆಲ್ತೀನಿ ಅಂತ. ಆವಾಗ ಸರಿ ಎವಿಡೆನ್ಸ್ ಎಲ್ಲ ಮುಗೀತು. ನನಗೆ ಗೊತ್ತಿತ್ತು ಇದರಲ್ಲಿ ನಾನು ಗೆಲ್ತೀನಿ ಅಂತ. ದೇವ್ರಿಗೆ ಬಿಟ್ಟಿರ್ತೀವಿ ಅಂತ ಹೇಳ್ತೀವಲ್ಲ, ನಂತರ ಅವ್ರದ್ದು ಅಕ್ಯೂಸ್ದು 313 ಸ್ಟೇಟ್ಮೆಂಟ್ ಬರುತ್ತೆ. ಸೊ ಅದರಲ್ಲಿ ಏನಾಗಿತ್ತು ಅಂದರೆ ನನ್ನ ಕ್ಲೈಂಟಿಗೆ ಪೀಡಿಸಿತ್ತು. ಸೊ ಅವ್ರು ಯಾವಾಗಲೂ ಪಾಪ ಕೋರ್ಟಿಗೆ ಬಂದಾಗ ಬೀಳೋರು, ಆಮೇಲೆ ಇಲ್ಲ ಅವನಿಗೆ ಪೀಡಿಸಿದೆ ಮಾತ್ರೆ ಕೊಡಿ ಅಂತ ಹೇಳಿ ಕೊಡಿಸಿ ನಾನು ಎವಿಡೆನ್ಸ್ ಮಾಡ್ತಾ ಇದ್ದೆ. ಆಮೇಲೆ ಅವನು ಜೇಸಿನಲ್ಲೇ ಇದ್ರು, ಅವರಿಗೆ ಬೇಲೆ ಆಗಿರಲಿಲ್ಲ, ಯಾರೂ ಇರಲಿಲ್ಲ ಅವ್ರ ಮನೆಯವರು. ಸೊ ಏನಾಯಿತು, ಅವರು ಕೋರ್ಟಿಗೆಲ್ಲ ಬಂದಾಗ ಬಿದ್ದಾಗ ಅದ್ರ ಹಿಂದಿನ ಟೈಮ್ ನನಗೆ ಅವರು ಮನೆಯವ್ರು ಯಾರೋ ಒಬ್ರು ಕನೆಕ್ಟ್ ಆದರು. ಸೊ ಅವ್ರ ನಂಬರ್ ಬರೆದು ಇಟ್ಕೊಂಡಿದ್ದೆ ನಾನು. ಇನ್ನೇನು ಎಂಡ್ ಸ್ಟೇಜ್ ಇದೆ, ಪಾಪ ಮನೆಗೆ ಹೋಗ್ಲಿ ಅನ್ನೋ ಒಂದು ಖುಷಿ ನನ್ನಲ್ಲಿತ್ತು. ನಂತರ 313 ಸ್ಟೇಟ್ಮೆಂಟಿಗೆ ಅವ್ರನ್ನ ಕಸ್ಟಡಿಯಿಂದ ಕರ್ಕೊಂಬರ್ಬೇಕಿತ್ತು. ಇನ್ನೇನು ಒಂದು ಡೇಟ್ ಇತ್ತು. ಡೇಟಿನ ಹಿಂದಿನ ಭಾನುವಾರ ಅವನು ಇನ್ನೇನು ತಿಂಡಿಗೆ ಹೋಗಿದ್ರಂತೆ. ತಿಂಡಿಗೆ ಹೋದಾಗ ಬಿಟ್ಟಿದ್ದಾನೆ, ಪೀಡ್ಸ್ ಬಂದು ಅವನಿಗೆ ತಲೆಗೇಟಾಗಿ ಅವನು ಕೋಮಕ್ಕೆ ಹೋಗ್ಬಿಟ್ಟ. ಸೊ ಆವಾಗ ನನಗೆ ಅನ್ನಿಸ್ತು ದೇವ್ರಿದ್ದಾನೆ ಅನ್ನಿಸ್ತು. ಯಾಕೆಂದ್ರೆ ಅದರಲ್ಲಿ ನಾನು ಗೆಲ್ಲಿಸಿ ಅವ್ನು ಹೊರಗೆ ತರ್ತಿದ್ದೆ. ಬಟ್ ಆ ಹುಡುಗಿಗೆ ನ್ಯಾಯ ಸಿಗ್ತಿರ್ಲಿಲ್ಲ ಅನ್ನೋದು ದೇವರಿಗೂ ಅನ್ನಿಸ್ಬಿಡ್ತೇನೋ. ಆಮೇಲೆ ಅವ್ನು ಕೋಮಕ್ಕೆ ಹೋದಾಗ ಅವ್ರ ಮನೆಯವ್ರಿಗೆ ಹೋಗಿ ನಾನು ಅದೇ ಯಾರ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಕಡೆಯವರೆಲ್ಲ ಅಲ್ಲಿ ನನಗೆ, ಬಟ್ ಪಾಪ ಅವನು ಯಾವಾಗ್ಲೂ ಅವ್ರ ಮನೆಯವ್ರು ಯಾರು ಇರಲಿಲ್ಲ. ಜೇಬಲ್ಲಿ ನಂದು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡಿದ್ದ. ಸೊ ಫಸ್ಟ್ ಪೊಲೀಸ್ನವ್ರು ಅವನ್ನ ಜೇಸಿಯಿಂದ ಕರ್ಕೊಂಬಂದು ಹಾಸ್ಪಿಟಲಿಗೆ ಹಾಕಿದ್ರು. ಫಸ್ಟ್ ನನಗೆ ಫೋನ್ ಮಾಡಿದರು, ಒಂದು ಇದರಲ್ಲಿ ರ್ಯಾಶಾಗಿ ಮಾತಾಡಿದರು. ಸರ್ ನಾನು ಅವ್ರ ಮನೆಯವರಲ್ಲ, ನಾನು ಲಾಯರು, ಬಟ್ ಅವ್ನು ಸೇಫ್ಟಿ ಪರ್ಪಸ್ ನನ್ನ ನಂಬರ್ ಇಟ್ಕೊಂಡಿದ್ದ, ನಿಮಗೆ ಸಿಕ್ಕಿದ್ದೀನಿ ಸರ್, ಅವ್ರ ಕಾಂಟ್ಯಾಕ್ಟ್ ಅವ್ರ ಮನೆಯವ್ರಿಗೆ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಒಂದು 15 days ಅವ್ನು ಬದುಕಿದ್ದ. ಬಟ್ ಅವ್ನಿಗೆ ಮಾತಾಡೋಕ್ಕಾಗಲಿಲ್ಲ, ಲಾಸ್ಟಿಗೆ ಸತ್ತೋಗೇ ಬಿಟ್ಟ. ಸೊ ಅದೇ ಅಂತೀವಲ್ಲ, ಒಂದೊಂದು ಕೇಸಲ್ಲಿ ನಾವು ಕಂಟೆಸ್ಟ್ ಮಾಡಿ ಗೆಲ್ಲ ಚಾನ್ಸ್ ಇದ್ರು ಎಲ್ಲ ದೇವ್ರಿಚ್ಛೆ ಆಗಿರುತ್ತೆ. ನಾನು ಗಾಡ್ ಬಿಲೀವರ್. ಸೊ ದೇವ್ರಿಲ್ದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಈಗ ನಾನೊಬ್ಬ ವಕೀಲರ ವೃತ್ತಿಲಿ ಇದ್ದೀನಿ ಅಂದರೆ ಅದು ನಮ್ಮ ತಂದೆ ತಾಯಿ ಆಶೀರ್ವಾದದ ಜೊತೆಗೆ ನನ್ನ ಸೀನಿಯರ್ BJ ಪ್ರಕಾಶ್ ಸಿಂಗ್ ಅಂತ ಇದ್ರು, ಅವರು ಜೊತೆಗೆ ನಾನು ಕೆಲಸ ಮಾಡಿ
ಅವರು ನನಗೆ ಕೊಟ್ಟಿರೋ ಆಶೀರ್ವಾದದಲ್ಲಿ ನಾನು ಬದುಕ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಗಾಡ್ ಕಳಿಸ್ಬೇಕು ಅದನ್ನ. ಈಗ ಒಳ್ಳೆ ತಂದೆ ತಾಯಿನ ಗಾಡ್ ಕೊಡೋದು, ಅದೇ ರೀತಿ ಒಳ್ಳೆ ಗುರುಗಳನ್ನು ಸಹ ನಮಗೆ ದೇವರೇ ಕೊಡೋದು. ಅದೇ ಹೇಳಿದ್ನಲ್ಲ, ನಾನು ಪ್ರೊಫೆಷ್ನಲಿ ಈಗ ಬದುಕ್ತಿದ್ದೀನಿ, ಬೆಂಗಳೂರಲ್ಲಿ ಇಷ್ಟು ರಾಯಲ್ ಆಗಿದ್ದೀನಿ ಅಂದರೆ ಅದು ನಮ್ಮ ಸೀನಿಯರ್ ಆಶೀರ್ವಾದ. ಅದೇ ರೀತಿ ಯೋಗದಲ್ಲೂ ಹಾಗೆ ನಾನು ತುಂಬ ಗುರುಗಳನ್ನ, ಫ್ರೆಂಡ್ಸನ್ನ, ತುಂಬ ಜನ ಇದ್ದಾರೆ. ನನಗೇನು ಬರುತ್ತೋ ಅವ್ರಿಗೆ ಹೇಳ್ಕೊಡ್ತೀನಿ, ಅವರಲ್ಲಿ ಬರೋದು ನಾನು ತೊಗೋತೀನಿ. ವ್ಯಾಸ ಯೂನಿವರ್ಸಿಟಿಗೆ ಹೋದಾಗ, ವ್ಯಾಸ ಯೂನಿವರ್ಸಿಟಿಗೆ ಹೋದಾಗ ನನಗೆ ತುಂಬ ಜನ ಫ್ರೆಂಡ್ಸ್ ಆದರು. ಸೊ ಅವರು ಎಲ್ಲ ನಾವು ಅವ್ರ ಕ್ಲಾಸಿಗೆ ಹೋಗ್ತೀವಿ, ಅವ್ರು ನಮ್ಮ ಕ್ಲಾಸಿಗೆ ಬರ್ತಾರೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ನಂತರ ಅದೇ ಹೇಳಿದ್ನಲ್ಲ, ಗುರುಗಳಿಂದ ಆನಂದ್ ಸರ್ ಇದ್ದಾರೆ, ಅವ್ರ ಜೊತೆಗೆ ನಾನು ಈಗಲೂ ಕಮ್ಯುನಿಕೇಷನಲ್ಲಿದ್ದೀನಿ. ನನಗೇನಾದರೂ ಹೆಲ್ತ್ ಇಶ್ಯೂಸ್ ಡೌಟ್ ಬಂದಾಗ ಅವ್ರಿಗೆ ಫೋನ್ ಮಾಡ್ತೀನಿ. ಅದೇ ರೀತಿ ನಾನು ಪವರ್ ಯೋಗ, ಅಡ್ವಾನ್ಸ್ ಯೋಗ ಮಾಡಿರೋದು ಡಾಕ್ಟರ್ ಚಂದ್ರಶೇಖರ್ ಅಂತ ದೊಡ್ಡಬಳ್ಳಾಪುರದಲ್ಲಿದ್ದಾರೆ. ಅದೇ ರೀತಿ ಪ್ರಸನ್ನ ಸರ್ ಅಂತ, ಅವರೊಬ್ಬರು ಪೊಲೀಸ್ ಆಫೀಸರ್ ಆಗಿದ್ರು. ನಂತರ ಅವರು ನಮ್ಮ ಯೋಗ ಕ್ಲಾಸ್ ಎಲ್ಲ ಮಾಡಿ ಅವರಿಂದ ನಾನು ಈ ಯೋಗನ್ನ ಟೀಚರ್ ಆಗಿ ತಗೊಂಡಿದ್ದೀನಿ. ಇದರಲ್ಲಿ ಇನ್ನೂ MSc ಮಾಡಬೇಕು ಅಂತ ಆಸೆ ಇದೆ, ಬಟ್ ನನ್ನ ಟೈಮ್ ಶೆಡ್ಯೂಲಲ್ಲಿ ನನಗಾಗಲ್ಲ. ಸಾಕು, ನನಗೆ ಬೇಸಿಕ್ ಯೋಗ ಬರುತ್ತೆ. ಬೇಸಿಕ್ ಎಷ್ಟು ಬೇಕೋ ಜನರಿಗೆ ಹೇಳಿ ಸಾಕು. ಬೇಸಿಕ್ ನಾವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅರ್ಧ ಆರೋಗ್ಯನ ನಾವು ತಂದ್ಕೊಬೋದು. ಮತ್ತು ನಮ್ಮ ಫುಡ್ ಸ್ಟೈಲ್, ಹೊರಗಡೆ ಎಲ್ಲ ಜಾಸ್ತಿ ತಿನ್ನಬಾರ್ದು, ಆದಷ್ಟು ಮನೆ ಫುಡ್ಡನ್ನೇ ತಿನ್ನಿ ಅಂತ ಹೇಳ್ತೀನಿ. ಸ್ವಲ್ಪ ಒಂದು 35-40 ಆದಾಗ ನಾವು ಸ್ವಲ್ಪ ಫುಡ್ಡಲ್ಲಿ ವೇರಿಯೇಷನ್ ಮಾಡ್ಕೋಬೇಕಾಗುತ್ತೆ. ಬೇಕಾಬಿಟ್ಟು ಎಲ್ಲಿ ಸಿಗುತ್ತೋ ಅಲ್ಲಿ ತಿನ್ನೋದಲ್ಲ, ಮನೇಲಿ ತಿನ್ನಬೇಕಾದ್ರೆ ಒಂದು ಲಿಮಿಟಲ್ಲಿ ತಿನ್ನಬೇಕು ಅನ್ನೋದು. ನಾನು ನನ್ನ ಯೋಗ ಕ್ಲಾಸಲ್ಲಿ ಬರೋರಿಗೆಲ್ಲರಿಗೂ ಅದನ್ನೇ ಹೇಳ್ತೀನಿ. ಮತ್ತು ಯೋಗನ ನಾವು ತೂಕ ಕಡಿಮೆ ಮಾಡೋಕ್ಕೆ, ಎಲ್ಲರೂ ಕೇಳ್ತಾರೆ ಎಷ್ಟು kg ಕಡಿಮೆ ಮಾಡ್ತೀರಾ ಅಂತ. ಯೋಗದಿಂದ ನಾವು ನಿಜವಾಗ್ಲೂ ತೂಕ ಕಡಿಮೆ ಆಗೋಕ್ಕಾಗಲ್ಲ. ಮೇಯ್ನ್ ಅವ್ರ ಫುಡ್ ಸ್ಟೈಲ್ ಏನಿದೆ ಅದನ್ನು ಚೇಂಜ್ ಮಾಡಿಕೊಂಡ್ರೆ ಯೋಗ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಯೋಗ ಮೇಯ್ನ್ ಆರೋಗ್ಯ. ಏನಾದರೂ ಮಂಡಿ ನೋವು ಇದ್ರೆ ರೆಗ್ಯುಲರ್ ಯೋಗ ಮಾಡಿದಾಗ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈಗ ಬ್ಯಾಕ್ ಪೈನ್ ನಮ್ಮದೇನೆ, ನಾನು ಹೇಳಿದ್ನಲ್ಲ, ನಾನು ಹೆಚ್ಚು ಕಡಿಮೆ 20 ವರ್ಷದಿಂದ ಯೋಗ ಮಾಡ್ತಿದ್ದೀನಿ. ಆ ಯೋಗದಿಂದನೇ ನಾನು ಬೆನ್ನು ನೋವನ್ನು, ನಂಗೆ ಲಾಸ್ಟ್ ಟೈಮ್ ಟೆನ್ನಿಸ್ ಎಲ್ಬೋ ಬಂತು, ಅಡ್ವಾನ್ಸ್ ಯೋಗ ಮಾಡಿದಾಗ ಸ್ವಲ್ಪ ದಿನ ಯೋಗ ಬಿಟ್ಟೆ. ನಂತರ ಅದನ್ನು ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಈಗ ಮತ್ತೆ ಅದನ್ನು ನೋಡಿ ಅದರಷ್ಟಕ್ಕೆ ಅದೇ ತಣ್ಣಗಾಗೋಯ್ತು. ಅಷ್ಟೇನೆ, ನಾವು ಯಾವುದನ್ನೇ ಆದರೂ ಚಾಲೆಂಜ್ ಆಗಿ ತಗೋಬೇಕು. ನನಗೆ ಹುಷಾರಿಲ್ಲ ಅಂತ ಕೂತ್ರೆ ಯಾವಾಗಲೂ ಕೂತೇ ಇರ್ತೀವಿ ನಾವು. ನೀವು ಹೇಳಿದ್ರಿ ನಾವು ಯಾವ್ದನ್ನಾದ್ರು ಚಾಲೆಂಜ್ ಆಗಿ ತಗೋಬೇಕು ಅಂತ. ಅಂದ್ರೆ ವಕೀಲರು ಅಂದ್ರೇನೆ ಅವರು ಬರ್ತಕ್ಕಂಥ ಎಲ್ಲ ಎದುರಾಳಿಗಳಿಗೂ ಚಾಲೆಂಜ್ ಆಗಿ ನಿಂತ್ಕೊಳ್ಳೋದು ಆತರ ಅಂತ. ಅದು ನಿಮ್ಮ ಭ್ರಮೆ ನನ್ನ ಪ್ರಕಾರ. ನಾವು ಯಾಕೆಂದ್ರೆ ನಾವು ಈಗ ಒಬ್ರು ಎದುರಾಳಿ ಇದ್ದೇ ಇರ್ತಾರೆ ಅಲ್ವಾ, ಸೊ ಅವರಿಗೂ ಅದರಲ್ಲಿ ಮೋಸ ಮಾಡಬಾರ್ದು. ನಾವು ಏನಿದೆ ರೂಲ್ಸ್ ಪ್ರಕಾರ, ಈಗ ಪೇಪರ್ ಏನಿದೆ ಪೇಪರ್ ಪ್ರಕಾರ. ಮೇಯ್ನ್ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಲೂಪ್. ಈಗ ಕ್ರಿಮಿನಲ್ ಕೇಸಲ್ಲಿ ಏನು ಮಾಡ್ತೀವಿ ಅಂದರೆ, ನಾನು ಜಾಸ್ತಿ ಕ್ರಿಮಿನಲ್ ಕೇಸ್ ಮಾಡ್ತೀನಿ, ಸಿವಿಲ್ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ನನಗೆ. ಸೊ ನಾವೇನು ಮಾಡ್ತೀವಿ, ಸಿವಿಲಲ್ಲಿ ಏನೋ ಅಲ್ಲ, ಕ್ರಿಮಿನಲ್ ಕೇಸ್ ಮಾಡಬೇಕಾದ್ರೆ ನಾವು ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಏನೋ ಒಂದು ಸಣ್ಣ ಲೂಪ್ಸ್ ಬಿಟ್ಟಿರ್ತಾರೆ, ಆ ಲೂಪ್ಸನ್ನು ಹಿಡ್ಕೊಂಡು ನಾವು ಗೆಲ್ಲೋದು. ಅಂದ್ರೆ ಅದರಲ್ಲಿ ಮೋಸ ಮಾಡಲ್ಲ. ಅವ್ರು ಇನ್ವೆಸ್ಟಿಗೇಷನ್ ಏನೋ ತಪ್ಪಾಗಿರುತ್ತೆ, ಇಲ್ಲ ಎವಿಡೆನ್ಸ್ ಕೊಡ್ಬೇಕಾದ್ರೆ ತಪ್ಪಾಗಿ ಕೊಟ್ಟಿರ್ತಾರೆ, ಆ ಇದ್ರಲ್ಲಿ ಗೆಲ್ತೀವಿ ಅಂದ್ರೆ ಯಾವುದು ನಾವು ಮೋಸದಲ್ಲಿ ಎದುರಾಳಿಗೆ ತೊಂದರೆ ಆಗ್ಬೇಕು ಅಂತಲ್ಲ. ನಮ್ಮ ಟೆಕ್ನಿಕಲಿ ನಾವು ಯಾವುದೋ ಒಂದು ಜಡ್ಜ್ಮೆಂಟನ್ನು ಅದಕ್ಕೆ ಇದು ಮಾಡಿ ಅಳವಡಿಸ್ಕೊಂಡು, ಅದೇ ರೀತಿ ನಾವು ಸ್ವಲ್ಪ ಬೇರೆ ಬೇರೆ ಈಗ ಬುಕ್ಕಲ್ಲಿರೋದನ್ನೆಲ್ಲ ತೊಗೊಂಡು ಅದರಲ್ಲಿ ಇದು ಬರಲ್ಲ, ಈ ಪಾಯಿಂಟ್ ಅಲ್ಲ, ಆ ಚಾಲೆಂಜ್ ಮೇಲೆ ನಾವು ಕೇಸ್ ಗೆಲ್ಬೇಕು, ಗೆಲ್ತೀವಿ. ಮ್ಯಾಮ್, ಇವಾಗ ಒಬ್ರು ನಿಮ್ಮ ಹತ್ರ ಬಂದು ನಾನು ನಿಮ್ಮ ಹತ್ರ ಕೇಸ್ ರಿಜಿಸ್ಟರ್ ಮಾಡ್ಬೇಕಂದ್ರೆ ಯಾವ ತರ ರೂಲ್ಸ್ ನ ಫಾಲೋ ಮಾಡ್ಬೇಕು? ಒಂದ್ ಕೇಸ್ ನೀವು ಹೆಂಗ್ ರಿಜಿಸ್ಟರ್ ಮಾಡ್ತೀರಾ? ಕೇಸ್ ರಿಜಿಸ್ಟರ್ ನಾವೀಗ ಕ್ರಿಮಿನಲ್ ಕೇಸಲ್ಲಾದ್ರೆ ಮೇನ್ ಪೊಲೀಸ್ನವ್ರು ಇದ್ದೇ ಇರ್ತಾರೆ. ಈಗ ಯಾವ ಕೇಸಿಗಾದ್ರೂ ಕ್ರಿಮಿನಲ್ ಕೇಸ್ ಆದಾಗ ಪೊಲೀಸ್ನವ್ರು ಕೇಸ್ ಫೈಲ್ ಮಾಡ್ತಾರೆ. ಅದು ಏನು ಇರುತ್ತೋ ಅವರು ಇದು ಮಾಡಿ, ನಂತರ ಅದು ಕ್ರಿಮಿನಲ್ ಅಫೆನ್ಸ್ ಅಂತ ಅಂದಾಗ ಅವರಿಗೆ ಜೈಲಿಗೆ ಕಳಿಸ್ಬೋದು, ಇಲ್ಲ ಅಲ್ಲೇ ಬೇಲ್ ಮಾಡಿ ಕಳಿಸ್ಬೋದು, ಆ ಥರ ಇದಿರುತ್ತೆ. ಸೊ ನಾವು ಫಸ್ಟ್ ಏನಾದ್ರು ಆದಾಗ ಸ್ಟೇಷನ್ನಿಗೆ ಇದು ಮಾಡ್ತೀವಿ ಕ್ರಿಮಿನಲ್ ಕೇಸ್. ಸಿವಿಲ್ ಕೇಸಲ್ಲಿ ಮಾತ್ರ ಅವ್ರು ನೇರವಾಗಿ ಲಾಯರ್ ಹತ್ರ ಬರ್ತಾರೆ. ಈಗ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರುತ್ತೆ, ಫ್ಯಾಮಿಲಿ ಡಿಸ್ಪ್ಯೂಟ್ ಇರುತ್ತೆ, ಲೇಬರು, ಕನ್ಸ್ಯೂಮರು, ಅವೆಲ್ಲದು ನಮ್ಮ ಲಾಯರ್ ಥ್ರೂನೇ. ಈಗ ಯಾವುದೋ ಒಂದು ಚೆಕ್ ಬೌನ್ಸ್ ಕೇಸ್ ಇರುತ್ತೆ, ಅವೆಲ್ಲ ಡೈರೆಕ್ಟ್ ಲಾಯರಿಗೆ ಬರ್ತಾರೆ. ಸೊ ಮೇಯ್ನಾಗಿ ಹೇಳಿದರೆ ಸಿವಿಲ್ ನೇಚರ್ ಏನಿರುತ್ತೋ ಸೊ ಅದನ್ನು ಪೊಲೀಸ್ನವ್ರು ಮಾಡಬಾರ್ದು ಅಂತಲೂ ಆರ್ಡರ್ ಇದೆ. ಪೊಲೀಸ್ ಏನಿದ್ರು ಯಾವುದಾದ್ರೂ ಒಂದು ಕ್ರಿಮಿನಲ್ ಕೇಸ್, ಸೊ ಈಗ ಫ್ಯಾಮಿಲಿ ಕೇಸಲ್ಲಿ ಗಂಡ ಹೆಂಡತಿ ಹೊಡ್ಕೊಂಡಾಗ, ಈಗ ಡೌರಿ ಹೆರಾಸ್ಮೆಂಟ್ ಕೇಸು, ಆ ಥರ ಎಲ್ಲ ಪೊಲೀಸ್ನವ್ರು ತಗೋತಾರೆ. ಬಟ್ ಅದೇ ಡೈವರ್ಸ್ ಅಲ್ಲಿ ಹೋದ್ಮೇಲೆ ಅವ್ರು ಡೈವರ್ಸಿಗೆ ಬರ್ತಾರೆ. ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲೊಂದು 498ಗೆ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾರೆ, ಅದು ಕ್ರಿಮಿನಲ್ ಕೇಸ್ ನಡೀತಾ ಇರುತ್ತೆ. ನಂತರ ಡೈವರ್ಸಿಗೆ ಅದ್ರ ಥ್ರೂ ಡೈವರ್ಸಿಗೆ ಬರ್ತಾರೆ. ಅದೇ ರೀತಿ ಚೆಕ್ ಬೌನ್ಸ್ ಕೇಸಲ್ಲೂ ಹಂಗೇನೆ, ಅವ್ರು ಪೊಲೀಸ್ನವ್ರ ಹತ್ರ ಹೋದರೆ ಅವ್ರೇನು ಮಾಡೋದಕ್ಕಾಗಲ್ಲ. ಸೊ ಒಂದು ಕರೆದು ಹೇಳ್ಬೋದು ಹೊರತು ಆ ಚೆಕ್ಕನ್ನು ಬ್ಯಾಂಕಿಗೆ ಹಾಕಿದ್ಮೇಲೆ ಡೈರೆಕ್ಟ್ ಅವ್ರು ಲಾಯರ್ ಹತ್ರನೇ ಬರಬೇಕಾಗತ್ತೆ.
ಆಮೇಲೆ ಕನ್ಸ್ಯೂಮರ್ದು ಹಾಗೇನೆ, ಕನ್ಸ್ಯೂಮರ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಫಸ್ಟ್ ಲಾಯರ್ ಹತ್ರ ಬರ್ತಾರೆ, ನೋಟಿಸ್ ಮಾಡ್ತಾರೆ, ನಂತರ ಕಂಟೆಸ್ಟ್ ಮಾಡ್ತಾರೆ. ಅದ್ರಲ್ಲಿ ಏನಿದೆಯೋ ಅದು ನ್ಯಾಯ ಸಿಗತ್ತೆ. ಅದೇ ಮ್ಯಾಮ್, ನೀವು ಹೇಳ್ತಾ ಇದ್ರೆ ಇನ್ನ ನನ್ನ ಕ್ವಶನ್ಸ್ ಕೇಳಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಲಾ ಅನ್ನೋದೆಷ್ಟು ನಮ್ಮನ್ನ ಎಷ್ಟು ಇಂಪಾರ್ಟೆಂಟ್ ಇವತ್ತಿನ ಯಂಗ್ಸ್ಟರ್ ನಾವೆಲ್ಲ ತಿಳ್ಕೊಬೇಕು ಅನ್ನೋಕೆ ನೀವು ಇವತ್ತಿನ ಯಂಗ್ಸ್ಟರ್ಗೆ ಕಾನೂನನ್ನ ಎಷ್ಟು ತಿಳ್ಕೊಬೇಕು ಅಂತ ನೀವು ಹೇಳಿ? ನಾನು ಅದೇ ಹೇಳ್ತೀನಿ, ಅವರಿಗೆ ಅಟ್ಲೀಸ್ಟ್ ಒಂದು 5-6ನೇ ಕ್ಲಾಸಿಗೆ ಸಂವಿಧಾನ ಬರುತ್ತೆ ಅಲ್ವಾ, 8ನೇ ಕ್ಲಾಸಿಗೆ ಸಂವಿಧಾನ, 8ನೇ ಕ್ಲಾಸಿಗೆ ಸಂವಿಧಾನದ ಬಗ್ಗೆ ಸ್ವಲ್ಪ ತಿಳ್ಕೊಂತ ಬಂದ ಕಾನೂನು ಅರಿವು ಬರುತ್ತೆ. ಬಟ್ ಅದನ್ನ ಕಾನೂನು ಅರಿವನ್ನ ಸ್ಕೂಲಲ್ಲಿ ಆ ಸಬ್ಜೆಕ್ಟನ್ನ ಆವಾಗಲೇ ಹೇಳ್ಕೊಡಕ್ಕಾಗಲ್ಲ. ಹೊರ ಪ್ರಪಂಚಕ್ಕೆ ಅವ್ರಿಗೆ ಕಾನೂನು ಬೇಕು. ಅಂದ್ರೆ ಈಗ ನೋಡಿ, ಮಕ್ಕಳು ವೀಲಿಂಗ್ ಮಾಡ್ತಾರೆ, ಅದು ದೊಡ್ಡ ಅಫೆನ್ಸ್ ಆಯ್ತಾ. ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಸೈಕಲ್ ಇಂದ ಮಾಡ್ತಾರೆ, ಬೀಳ್ತಾರೆ, ಎದ್ದು ಬಿಡ್ತಾರೆ, ನಂತರ ಅದು ಪ್ರಾಬ್ಲಮ್ ಆಗತ್ತೆ ಪೇರೆಂಟ್ಸ್ಗೆ. ನಂತರ ಏನ್ ಮಾಡ್ತಾರೆ, ಬೈಕ್ ಶುರು. ಈಗ 6th 7th ಇಂದ ಸೈಕಲ್ ಅಲ್ಲಿ ಮಾಡ್ತಾರೆ, ನಂತರ 10th 11th ಬಂದಾಗ ಸ್ಕೂಟರ್ ಹಿಡ್ಕೊಂತಾರೆ, ಆಮೇಲೆ ಬೈಕು, ಹಂಗೆ ವೀಲಿಂಗ್ ಮಾಡಿ ಅವ್ರ ಲೈಫನ್ನ ಅವ್ರು ಹಾಳು ಮಾಡ್ಕೊತಾರೆ. ಕಾನೂನಿನ ಪ್ರಕಾರ ಏನಿದೆ, ಈಗ ನಾವು ಡಬಲ್ ರೈಡ್ ಮಾಡಬೇಕು, ಟ್ರಿಬಲ್ ರೈಡ್ ಇರಬಾರ್ದು, ಹೆಲ್ಮೆಟ್ ಹಾಕ್ಕೋಬೇಕು, ಮತ್ತು ಗಾಡಿ ಡಾಕ್ಯುಮೆಂಟ್ ಎಲ್ಲ ಸರಿ ಇರಬೇಕು. ಆಮೇಲೆ ಮೇಯ್ನ್ ಆಗಿ ಮಕ್ಕಳಿಗೆ ಈಗ ನಾವೇನೇ ಏನು ಮಾಡ್ತೀವಿ, 6ನೇ ಕ್ಲಾಸಿಗೆ ಬರ್ತಿದ್ದಂಗೆ ಮಕ್ಕಳಿಗೆ ನಾವು ಸ್ಕೂಟರ್ ಕಲಿಸ್ಬಿಡ್ತೀವಿ. ಸೊ ಆ ಥರ ಎಲ್ಲ ಮಾಡಬಾರ್ದು. ಬಟ್ ಅನಿವಾರ್ಯ, ಮಕ್ಳಿಗೆ ಕೇಳಲ್ಲ, ನಾವು ಮಾಡ್ತೀವಿ. ಬಟ್ ಅವಾಗ ಅವ್ರಿಗೆ ಕಾನೂನಿನ ನಾವು ಕೊಡಬೇಕು. ನೋಡು, ನೀನೀಗ ಏನಾದರೂ ಬೈಕ್ ತೊಗೊಂಡೋಗಿ ಈಗ ಅಂತೂ ಆಕ್ಸಿಡೆಂಟ್ ಆದರೆ ಮೇಯ್ನ್ ಪೇರೆಂಟ್ಸನ್ನು ಜೈಲಿಗೆ ಕಳಿಸ್ತಾರೆ, ಅದ್ರಲ್ಲಿ ಪನಿಷ್ಮೆಂಟ್ ಕೊಡ್ತಿದ್ದಾರೆ. ಸೊ ಅದನ್ನೆಲ್ಲ ಅವ್ರಿಗೆ ಅರಿವು ಕೊಡಬೇಕು. ಹೋಗ್ರಿ, ಸ್ಪೀಡಾಗಿ ಹೋಗ್ಬೇಡಿ, ನಿಧಾನ ಹೋಗಿ. ಮೇಯ್ನ್ 18 ವರ್ಷ ಆಗೋ ತನಕ ನಾವು ಮಕ್ಕಳನ್ನ ರೋಡಿಗೆ ಕಳ್ಸೋದು ತಪ್ಪು. ಈಗ ಅಷ್ಟು ಹೋಗ್ಬೇಕು, ಸೈಕಲಲ್ಲಿ ಹೋಗಲಿ. ಬೈಕಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಯಾರಿಗೆ ಯಾವಾಗ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಂಥ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆದರೂ ಆಕ್ಸಿಡೆಂಟ್ ಆಗುತ್ತೆ. ಸೊ ಆದ್ರಿಂದ ಅದನ್ನ ಕಾನೂನಲ್ಲಿ ಎಲ್ಲದಕ್ಕೂ ಒಂದು ಚೌಕಟ್ಟಿದೆ. ಆ ಚೌಕಟ್ಟನ್ನ ಸ್ವಲ್ಪನಾದ್ರೂ, ಈಗ ನಾವೇನೆ ಲೇಟ್ ಆಯ್ತು ಅಂದಾಗ ಸಿಗ್ನಲ್ ಜಂಪ್ ಮಾಡ್ತೀವಿ, ಅವೆಲ್ಲ ತಪ್ಪು, ಅದನ್ನ ಮಾಡಬಾರ್ದು. ಆಮೇಲೆ ಈಗ ಇಬ್ರು ಹೆಲ್ಮೆಟ್ ಹಾಕೋಬೇಕು ಅಂತೀರ, ನಾವು ಅರ್ಜೆಂಟಿಗೆ 1 ಕೋಟಿಂದ 1 ಕೋಟಿಗೆ ಹೆಲ್ಮೆಟೇ ಹಾಕಿರಲ್ಲ. ಸೊ ಅದನ್ನೇನ ನಾವು ಕಾನೂನು ಪರಿಪಾಲಕರು ಕಾನೂನನ್ನ ಪರಿಪಾಲಿಸ್ಕೊಂಡು ಹೋಗ್ಬೇಕು ಅನ್ನೋದು ನಂದು. ಈಗ ನಾವೆಷ್ಟು ಮಾಡ್ತೀವೋ ಅದೇ ಥರ ಪೊಲೀಸ್ನವರು, ಅದೇ ಥರ ಈಗ ನಾವು ನೀಟಾಗಿದ್ದಾಗ ನಾವು ಕಾನೂನನ್ನ ನಾವು ಪಾಲಿಸ್ತಾ ಇರ್ತೀವಿ. ಸೊ ನಾವು ಸರಿಯಾಗಿ ಪಾಲಿಸಿದಾಗ ನಮ್ಮ ಪಕ್ಕದಲ್ಲಿದ್ದವರು ಅದನ್ನ ಸರಿಯಾಗಿ ಪಾಲಿಸ್ತಾರೆ. ಸೊ ಅದನ್ನ ನಮ್ಮಿಂದ ಅರಿವು ಮೂಡಬೇಕು ಅನ್ನೋದು ನನ್ನ ಉದ್ದೇಶ ಕಾನೂನಿಂದ. ಮ್ಯಾಮ್, ನನ್ಗೆ ಈ 3 ಜನ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ನೀವು ನನ್ಗೆ ಹೇಳಿ ಮ್ಯಾಮ್. ಒಬ್ಬ ಉತ್ತಮವಾದ ವೈದ್ಯ, ಒಬ್ಬ ಉತ್ತಮವಾದ ಪೊಲೀಸ್ ಆಫೀಸರ್, ಒಬ್ಬ ಉತ್ತಮವಾದ ವಕೀಲರು. ಈ 3 ಜನರಲ್ಲಿ ಇರಬೇಕಂತ ಒಂದು ಒಳ್ಳೆಯ ಲಕ್ಷಣಗಳು ಯಾವುದು ಅನ್ನೋದನ್ನ ನೀವು ಹೇಳ್ಬೋದಾ? ಈಗ ಮೇಯ್ನು ವೈದ್ಯಕೀಯನೂ ಸಹ ಒಂಥರ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ಲೂ ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲ ನಾವುಗಳು? ಅದು ತಪ್ಪು. ಈಗ ನಮ್ಗೇನಾಗುತ್ತೆ, ಅದೇ ಈ ಸ್ಕೂಲ್ ಥರನೇ ಒಂದು ಹಾಸ್ಪಿಟಲ್ ಸ್ಟೈಲ್ ಹುಡ್ಕೊಂಡ್ಬಿಟ್ಟಿದೀವಿ ನಾವು. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರು ಅದೇ ಡಾಕ್ಟರ್ ಇರ್ತಾರೆ ಆಯ್ತಾ, ಅವ್ರು ಸರ್ವಿಸ್ ಕೊಡ್ತಾ ಇರ್ತಾರೆ. ಇವ್ರಿಗೆ ಏನಾಗುತ್ತೆ, ಅಲ್ಲೇನು ಟ್ರೀಟ್ಮೆಂಟ್ ಕೊಡಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂತೇಳಿ. ಈಗ ನೋಡಿ, ಒಂದು ನಾಯಿ ಕಚ್ಚಿದಾಗ ಇಂಜೆಕ್ಷನ್ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀ ಕೊಡ್ತಾರೆ ಆಯ್ತಾ, ವಾರಕ್ಕೊಂದು ಇಂಜೆಕ್ಷನ್ ಕೊಡ್ತಾರೆ, ಅದು ಫ್ರೀ ಇರುತ್ತೆ. ಏನೊಂದು ಅರ್ಧ ಗಂಟೆ ಕ್ಯೂನಲ್ಲಿ ನಿಂತು ಹೋದ್ರೆ ನಮ್ಗೆ ಅದು ಫ್ರೀ. ಅದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ 1,000 ರಿಂದ 2,000 ನಾಯಿ ಕಚ್ಚಿರೋ ಇಂಜೆಕ್ಷನ್ ತಗೋತಾರೆ. ಅದು ಯಾರಿಗೆ ಲಾಸ್ ಆಗುತ್ತೆ? ಹಾ, ಜನಕ್ಕೆ ಅದು. ಈಗ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಲೈಫ್ ಸ್ಟೈಲ್ನ ಏನ್ ಗೌರ್ಮೆಂಟ್ ಕೊಡುತ್ತೋ ಅದನ್ನ ನಾವು ಉಪಯೋಗಿಸ್ಕೋಬೇಕು. ಈಗ ಅಟ್ಲೀಸ್ಟ್ ಹೈಯರ್ ಕ್ಲಾಸ್ ಅವ್ರು ಬಿಡಿ, ನಾವು ಮಿಡಲ್ ಕ್ಲಾಸ್ ಜನನು ಅದನ್ನು ಉಪಯೋಗಿಸ್ತಾರೆ. ಈಗ ಲೋಯರ್ ಕ್ಲಾಸ್ ಜನನು ಹೇಳಿದ್ನಲ್ಲ, ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜಿಗೆ ಹಾಕ್ತಾರೆ, ಸಾಲ ಮಾಡ್ಕೋತಾರೆ, ನಂತರ ಅವ್ರ ಲೈಫ್ ಬರ್ನ್ ಆಗುತ್ತೆ. ಸಾಲ ಮಾಡ್ಕೋತಾರೆ, ಜಾಸ್ತಿ ಸಾಲ ಆಯ್ತು ಅಂದ್ರೂ ಕೂಡ ಸುಸೈಡ್ ಮಾಡ್ಕೊಳೋದು, ಏನೋ ಒಂದು ಮಾಡಿಕೊಂಡು ಅವ್ರ ಫ್ಯಾಮಿಲಿನ ಇದು ಮಾಡ್ಕೋತಾರೆ. ಸೊ ಒಂದು ಅದೇ ವೈದ್ಯಕೀಯದಲ್ಲಿ ಅವಶ್ಯಕತೆ ಇದ್ದಾಗ ನೀವು ಪ್ರೈವೇಟಿಗೆ ಹೋಗ್ಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟಿದೆ, ಎಲ್ಲ ಕಡೆನೂ ಇದೆ. ಬೆಂಗಳೂರಲ್ಲಂತೂ ಎಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ ಇದೆ, ಎಷ್ಟು ನುರಿತ ವೈದ್ಯರಿದ್ದಾರೆ. ನಾವು ಅದನ್ನು ಉಪಯೋಗಿಸ್ಕೋಬೇಕು. ಈಗ ನೋಡಿ, ಎಲ್ಲರೂ ಗೌರ್ಮೆಂಟ್ ಜಾಬಿಗೆ ಹೋಗ್ತಾರೆ ಓದಿರೋರು. ಇಲ್ಲಿ ಓದೋರೆ ತಾನೇ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗೋದು. ಪ್ರೈವೇಟಲ್ಲೂ ಇರೋದವ್ರೆ, ಗೌರ್ಮೆಂಟಲ್ಲಿ ಇರೋದವ್ರೆ. ಯಾಕೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನ ಉಪಯೋಗಿಸ್ಕೊಳಲ್ಲ? ಅದನ್ನ ಮೊದಲು ಉಪಯೋಗಿಸ್ಕೋಬೇಕು ನಾವು. ನಂತರ ವೈದ್ಯರು, ಇನ್ನೊಂದು ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರು ಸಿನ್ಸಿಯರ್ ಆಗಿರ್ತಾರೆ. ನನ್ನ ಪ್ರಕಾರ ಅವ್ರಿಗೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರೋದ್ರಿಂದ ಅವ್ರು ಅದನ್ನು ಸ್ವಲ್ಪ ಮಿಸ್ಯೂಸ್ ಮಾಡ್ಕೋತಾರೆ ಅನ್ಸುತ್ತೆ. ಯಾಕೆ ಅಂದರೆ ಈಗ ಒಂದು ಕಾನ್ಸ್ಟೇಬಲ್ಲಿಗೆ ಹೆಚ್ಚು ಅಂದರೆ
25,000-30,000 ಸಂಬಳ ಇರ್ಬೋದು. ಅದೇ ಒಬ್ಬ ಟೀಚರಿಗೆ 60,000-70,000 ಸಂಬಳ ಇದೆ. ಸೊ ಪೊಲೀಸ್ನವರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವರು ಪಾಪ 15 ದಿನ ನೈಟ್ ಡ್ಯೂಟಿ ಮಾಡ್ತಾರೆ, 15 ದಿನ ಡೇ ಡ್ಯೂಟಿ ಮಾಡ್ತಾರೆ. ಈ ಎಲೆಕ್ಷನ್ ಟೈಮಿಗೆ ಅವ್ರಿಗೆ ರೆಸ್ಟೇ ಕೊಡಲ್ಲ. ಸೊ ಅವರು ತಪ್ಪು ಮಾಡ್ತಾರೆ ಅಂತ ಅಲ್ಲ, ಅದನ್ನ ಅವ್ರು ಮಾಡ್ತಿರ್ತಾರೆ, ನಾವು ಅದಕ್ಕೆ ಪ್ರೇರಣೆ ಕೊಡ್ತೀವಿ. ಈಗ ನೋಡಿ ಅವ್ರು ಅಂತಾರೆ ನೀನು ಅಲ್ಲಿ ಹೋಗ್ಬೇಡ ಅಂತ, ನಾವು ಹಠ ಹಿಡ್ದಲ್ಲಿ ಹೋಗ್ತೀವಿ. ಅಲ್ಲಿ ನಾವು ತಪ್ಪು ಮಾಡಿದಾಗ ಅವ್ರ ದೌರ್ಜನ್ಯ ಮಾಡಲೇಬೇಕು. ಈಗ ಮಕ್ಳಿಗೆ 3 ಜನ ಹೋಗ್ಬೇಡಿ, ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಲಾಟೆ ಶುರು ಆಗುತ್ತೆ. ಸೊ ಅದನ್ನ ನಾವೇ ಒಂದು ಕಾನೂನನ್ನ ಸರಿಯಾಗಿ ಈಗ ನೋಡಿ ಡಬಲ್ ರೈಡ್ ಹೋಗ್ತಾ ಇದೆ, ಯಾವ ಪೊಲೀಸ್ನವರು ಅಡ್ಡ ಹಾಕಲ್ಲ. 18 ವರ್ಷದ ಒಳಗಿನ ಮಕ್ಳು ಯಾಕೆ ಗಾಡಿ ಓಡಿಸ್ಬೇಕು? 18 ವರ್ಷದ ಮೇಲಾದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇರುತ್ತೆ, ನೀವು ತೋರಿಸಿ, ಪೊಲೀಸ್ನವ್ರು ಏನು ಮಾಡಲ್ಲ. ಹಾ, ನಾವು ಕಾನೂನನ್ನ ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋದಾಗ ಪೊಲೀಸ್ನವ್ರು ನಮಗೆ ತೊಂದರೆ ಕೊಡಲ್ಲ. ಹಾ, ನಾವೀಗ ಹೋಗ್ತೀವಿ, ಏನೋ ಒಂದು ಗಲಾಟೆ ಆಯ್ತು ಅಂತ ಹೋದಾಗ ಆ ಗಲಾಟೆ ನಾವು ಯಾಕೆ ಮಾಡ್ಕೋಬೇಕು? ನಮ್ಮಲ್ಲಿ ಒಗ್ಗಟ್ಟು ಇರ್ಬೇಕಲ್ವಾ? ಈಗ ಪಕ್ಕದ ಮನೆದು ಯಾವುದೋ ಒಂದು ಸಿವಿಲ್ ಇಷ್ಟೇ ಜಾಗಕ್ಕೆ ಗಲಾಟೆ ಮಾಡ್ಕೋತಾರೆ, ಅವ್ರವ್ರು ಒಗ್ಗಟ್ಟಿದ್ರೆ ಅವ್ರು ಹೋಗ್ತಾ ಏನ್ ತಗೊಂಡು ಹೋಗ್ತಾರೆ ಎಲ್ಲರನ್ನು? ಹಾ, ನಾವು ಸರಿಯಾಗಿದ್ರೆ ಮತ್ತೊಬ್ರು ಸರಿಯಾಗಿರ್ತಾರೆ. ಸೊ ಅದೇ ರೀತಿ ಕಾನೂನು ಹಂಗೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಕಾನೂನು ಸರಿಯಾಗಿದ್ರೆ ಪೊಲೀಸ್ನವ್ರು ಸರಿಯಾಗಿರ್ತಾರೆ, ಪೊಲೀಸ್ನವ್ರು ಸರಿಯಾಗಿದ್ರು ವೈದ್ಯರು ಎಲ್ಲರೂ ಅದೇ. ಈಗ ಕಾನೂನು ಸರಿ ಇದೆ ಅಂತಂದ್ರೆ ವೈದ್ಯರಿಗೆ ಏನಾಗುತ್ತೆ, ಕಾನೂನು ನಮಗೆ ತೊಂದರೆ ಆಗ್ಬೋದು, ನಾವು ಸರಿಯಾಗಿ ಮಾಡಬೇಕು ಅನ್ನೋದನ್ನ ಇದು ಕೊಡ್ತಾರೆ ಅಲ್ವಾ. ಈಗ ಎಷ್ಟೊಂದು ಲಾಯರ್ ಮೇಲೆ ಪೊಲೀಸ್ನವ್ರ ಮೇಲೆ ಕೇಸು, ಆಮೇಲೆ ಇವರು ವೈದ್ಯರ ಮೇಲೆ ಕೇಸು ನಡೀತಾ ಇದೆ. ಯಾರು ತಪ್ಪು ಮಾಡಲ್ಲ ಅಂತಲ್ಲ, ತಪ್ಪು ಮಾಡಿದ್ದಾರೆ ತುಂಬಾ ಜನ. ಅದು ಹೇಳ್ತೀವಲ್ಲ, ಪರ್ಸನಲ್ ಇದರಲ್ಲಿ ಎಷ್ಟೊಂದು ಕೊಲೆಗಳಾಗಿದೆ, ಅದ್ರಲ್ಲಿ ಲಾಯರ್ ಎಷ್ಟು ಜನ ಅಕ್ಯೂಸ್ಡ್ ಇದ್ದಾರೆ, ಅವರು ಮನುಷ್ಯರಲ್ವಾ. ಸೊ ಪ್ರತಿಯೊಬ್ರು, ಈಗ ವೈದ್ಯರಾಗ್ಲಿ, ಪೊಲೀಸ್ನವರಾಗ್ಲಿ, ನಾವು ವಕೀಲರಾಗ್ಲಿ, ಎಲ್ಲರೂ ನಾವು ಮನುಷ್ಯರು. ಬಟ್ ನಾವು ಎಲ್ಲದಕ್ಕೂ ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡ್ಬೇಕು. ಆ ಪೇಷನ್ಸಿಗೆ ನಮ್ಗೊಂದು ಕಾಮ್ ಆಗಿರೋ ಒಂದು ಟೈಮ್ ಬೇಕು. ಆ ಟೈಮನ್ನು ನಾವು ಉಪಯೋಗಿಸ್ಕೋಬೇಕು, ನಮ್ಮ ಆಕ್ಟಿವಿಟೀಸ್ ಇರಬೇಕು. ಸೊ ಈಗ ಯೋಗನ್ನ, ಇಲ್ಲ ಬೆಳಿಗ್ಗೆ ಜಿಮ್ಗೆ ಹೋಗಿ, ಬೆಳಿಗ್ಗೆ ವಾಕಿಂಗ್ ಹೋಗಿ, ನಿಮ್ಮ ಆಕ್ಟಿವಿಟೀಸ್ ಒಂಚೂರು ಫ್ರೀ ಆದಾಗ ನೀವು ಸಮಾಧಾನದಿಂದ ಕೆಲಸ ಮಾಡೋಕ್ಕಾಗತ್ತೆ. ಸಮಾಧಾನದಿಂದ ನಾವು ವೃತ್ತಿ ಜೀವನದಲ್ಲಿ ಮುಂದುವರಿಬಹುದು. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಮ್ಯಾಮ್ ನನಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ, ನೀವು ಬರೀ ವಕೀಲರು ಮಾತ್ರ ಅಲ್ಲ, ನಿಮ್ಮಲ್ಲಿ ಒಳ್ಳೆಯ ಒಬ್ಬ ಟೀಚರ್ ಕೂಡ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದು ಯೋಗ ಶಿಕ್ಷಕರಾಗಿರ್ಬೋದು, ಅಥವಾ ಒಂದು ವಿದ್ಯಾರ್ಥಿ ಯಾವ ರೀತಿ ನೀವು ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಅವ್ರಿಗೆ ಯಾವ ಥರ ಅನಿಸ್ತಾ ಇರುತ್ತೆ ಅಂದರೆ, ಇದನ್ನ ಈ ಪಾಡ್ಕಾಸ್ಟ್ನವ್ರು ಕೇಳಿದಾಗ, ಎಸ್, ನಾನು ಒಬ್ಬ ಸ್ಟೂಡೆಂಟ್ ಆಗಿ ಒಬ್ಬ ನಮ್ಮ ಟೀಚರ್ ನನಗೆ, ಒಬ್ಬ ಲೆಕ್ಚರರ್ ನನಗೆ ಪಾಠ ಹೇಳ್ತಾ ಇದ್ದಾರೆ, ನನ್ನನ್ನು ಕೇಳಬೇಕು ಅನ್ನೋ ಥರ ಭಾಳ ಸರಾಗವಾಗಿ ನಮ್ಮ ಜೊತೆ ಮಾತಾಡಿದ್ರಿ. ಯಾಕಂದರೆ ವಕೀಲರುಗಳು ಸಿಗೋದೇ ಕಷ್ಟ. ನಾನು ಯಾಕೆ ನಿಮ್ಮನ್ನ ಚೂಸ್ ಮಾಡಿದೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಅವತ್ತು ಹೇಳಿದ್ರಿ ನಿಂಗೆ ಏನು ಹೆಲ್ಪ್ ಬೇಕು ನಾನು ಮಾಡ್ಕೊಡ್ತೀನಿ ಅಂತ. ಅವತ್ತು ನಂಗೆ ಖುಷಿ ಆಯಿತು. ಅದು ಇನ್ನೊಂದು, ನನ್ನ ಚಾನಲಲ್ಲಿ ನಿಮ್ಮನ್ನ ಏನಕ್ಕೆ ತರಕ್ಕೆ ನಾನು ಇದು ಇಂಪಾರ್ಟೆನ್ಸ್ ತಗೊಂಡೆ ಅಂದರೆ, ನಾನು ಫಸ್ಟ್ ಎರಡನ್ನ ಒಬ್ಬ ಶಿಕ್ಷಕರನ್ನು ಮಾಡಿದ್ದೆ, ಒಬ್ಬ ಕ್ರೀಡಾಪಟುವನ್ನ ಮಾಡಿದ್ದೆ, ಮೂರನೇದಾಗಿ ಒಬ್ಬ ವಕೀಲರನ್ನ ನಾನು ಮಾಡಲೇಬೇಕಿತ್ತು. ಯಾಕಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ವಕೀಲರು ಅಂದ್ರೆ. ಎಷ್ಟೋ ಜನ ಅನ್ಕೊಂತಾರೆ, ಬಿಡು ದುಡ್ಡು ಕೊಟ್ರೆ ಮಾಡ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಎಷ್ಟೋ ಜನ ವಕೀಲರ ಬಗ್ಗೆ ತಪ್ಪಾದ ತಿಳುವಳಿಕೆಗಳನ್ನು ಅಥವಾ ಅರಿವನ್ನು ಕೂಡ ಹೊಂದಿದ್ದಾರೆ. ಸೊ ಅಂಥವ್ರಿಗೆಲ್ಲ ಎಲ್ಲಾ ವಕೀಲರು ಅದೇ ತರ ಇರಲ್ಲ. ವಕೀಲರು ಒಳ್ಳೆಯವರು ಇದ್ದಾರೆ, ಎಷ್ಟೋ ಜನ ಬಡವರ ಪರವಾಗಿ ವಕಾಲತ್ತನ್ನು ವಹಿಸೋರು ಇದ್ದಾರೆ. ಹಂಗಾಗಿ ನಿಮ್ಮನ್ನ ನಮ್ಮ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿತ್ತು ಮ್ಯಾಮ್. ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಲಾಸ್ಟ್ ಕ್ವಶನ್ ಮ್ಯಾಮ್, ಇಷ್ಟೆಲ್ಲ ನೀವು 18-20 ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಹೊಂದಿದ್ದೀರಾ. ನಿಮ್ಮ ಬಾಲ್ಯದ ಜೀವನ ಎಲ್ಲೋ ಒಂದು ಹಳ್ಳಿಯಿಂದ ಹುಟ್ಟಿ ಬೆಂಗಳೂರು ಅಂತ ಒಂದು ದೊಡ್ಡ ನಗರದಲ್ಲಿ ಇವತ್ತು ವಕೀಲರಾಗಿ ಕೆಲಸ ಮಾಡ್ತಿದ್ದೀರಾ. ಇದಕ್ಕೆಲ್ಲ ನಿಮ್ಗೆ ಸ್ಫೂರ್ತಿ ಯಾರು ಮ್ಯಾಮ್? ಸ್ಫೂರ್ತಿ ನಮ್ಮ ಲೈಫೇ ನಮಗೆ ಸ್ಫೂರ್ತಿ ಅಲ್ವಾ. ಈಗ ನಾವು ಕಷ್ಟ ಜೀವನದಿಂದ ಬಂದಿರ್ತೀವಿ. ಸೊ ನಾವು ಏನೋ ಒಂದು ಮಾಡಬೇಕು, ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಇರುತ್ತೆ. ಯಾಕೆಂದ್ರೆ ನಾವೆಲ್ಲರೂ ಈಗ ಮಿಡಲ್ ಕ್ಲಾಸ್ ಅವರು ಬಡತನದಿಂದ ಬಂದಿರ್ತೀವಿ. ಯಾಕೆಂದ್ರೆ ಈಗ ನಾವು ಹಳ್ಳಿ ಜೀವನದಿಂದ ಬಂದಿರ್ತೀವಿ. 6 ಮಕ್ಕಳಿದ್ದಾರೆ ಅಂದ್ರೆ, ಸೊ ನಮ್ಮ ಲೈಫ್ ಸ್ಟೈಲ್ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ನಾವು ಜೀವನದಲ್ಲಿ ನಾವಿನ್ನು ಮೇಲ್ ಬರಬೇಕು ಅಂತ ಹೇಳಿ ಒಂದು ಹಠದ ಸಾಧನೆ ಇದು. ಈಗ ನೋಡಿ, ನಾನು ಯೋಗ ಮಾಡ್ಕೊಂಡು ಇದನ್ನ ಮಾಡ್ತಿದ್ದೀನಿ ಅಂದ್ರೆ ಜನ ನಂಬಲ್ಲ. ಬಟ್ ನನ್ನ ಟೈಮ್ ಸೆನ್ಸನ್ನ ನಾನು ಯೂಸ್ ಮಾಡ್ಕೋತೀನಿ. ಸೊ ಬೆಳಿಗ್ಗೆ 4 ಗಂಟೆಗೆ ಇದ್ರೆ 12 ಗಂಟೆ ತನಕ ನಾವು ವರ್ಕ್ ಮಾಡಿದಾಗ ನಾವು ಯಾವ್ದೆಲ್ಲಾದ್ರೂ ಒಂದರಲ್ಲಿ ನಮ್ಮನ್ನು ನಾವು ಅಳವಡಿಸ್ಕೊಳ್ಬಹುದು. ಸೊ ನಾನು ಹೇಳೋದೇನು ಅಂದ್ರೆ, ನಮ್ಗೆ ಟೈಮ್ ಇಲ್ಲ ಅನ್ನೋದು ಬರೀ ಮನುಷ್ಯನ ತಪ್ಪು ಭಾವನೆ. ಅದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಆ ಟೈಮನ್ನ ಏನಕ್ಕೋ ಒಂದು ಉಪಯೋಗಿಸ್ಕೊಬಹುದು. ಸೊ ನಾವು ಸುಮ್ಮನೆ ಟಿವಿ ನೋಡ್ತಾ ಟೈಮ್ ವೇಸ್ಟ್ ಮಾಡೋದಲ್ಲ, ಟಿವಿ ನೋಡ್ತಾನೆ ಒಂದೇ ಇದನ್ನ ಮಾಡೋದು. ನಂದು ಇನ್ನೊಂದು ಹಾಬಿ ಇದೆ, ನಾನೊಬ್ಬ ಒಳ್ಳೆ ಡಿಸೈನರ್.
ನನಗೆ ಬೇಜಾರಾದಾಗ ಇಲ್ಲ ನನಗೆ ಟೈಮ್ ಇದ್ದಾಗ ನಾನು ಬಟ್ಟೆಗಳನ್ನ ಹೊಲ್ಕೋತೀನಿ. ಸೊ ಅದು ನನಗೊಂಥರ ನನಗೆ ಖುಷಿ ಕೊಡುತ್ತೆ. ನನಗೆ ಕೆಲವ್ರು ಬೇಜಾರಾದಾಗ ತಿನ್ನಕ್ಕೆ ಕೂತ್ಕೋತಾರೆ, ನಾನು ಬೇಜಾರಾದಾಗ ಏನು ಮಾಡ್ತೀನಿ, ನಂದೆಲ್ಲ ಟೈಮ್ ಮುಗಿಸ್ಕೊಂಡು ನಾನೊಂದು ಡ್ರೆಸ್ ಡಿಸೈನ್ ಮಾಡೋದು ಆ ಥರ ಮಾಡ್ತೀನಿ. ಸೊ ಆ ಥರ ಜನ ಯಾವತ್ತೂ ತಮ್ಮ ವೃತ್ತಿ ಜೀವನದಲ್ಲಾಗಲಿ ತಮ್ಮ ಮನೇಲಾದ್ರೂ ಬ್ಯುಸಿಯಾಗಿದ್ದಾಗ ಅವ್ರಿಗೆ ಬೇರೆ ಯೋಚನೆ ಮಾಡೋಕ್ಕೆ ಇರಲ್ಲ. ಸೊ ನನ್ನ ಇದ್ರ ಪ್ರಕಾರ ಪ್ರತಿಯೊಬ್ಬ ಈಗ ಹೆಂಗಸರಿಗೆ ಏನಾಗುತ್ತೆ, ಗಂಡಸು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಅವ್ರು ಫ್ರೀ ಆಗ್ತಾರೆ. ಸೊ ಅವ್ರ ಥಿಂಕಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆವಾಗ ಮನಸ್ಸು ಚೇಂಜ್ ಆಗಿ ಬೇರೆ ಏನೋ ಒಂದು ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಈಗ ನೀವು ಮನೇಲಿದ್ದೀರಾ, ಒಳ್ಳೊಳ್ಳೆ ಬುಕ್ಸ್ಗಳಿದೆ. ಈಗ ನಿಮ್ಮಂಥ ಯೂಟ್ಯೂಬರ್ ಎಷ್ಟು ಜನ ಇದ್ದಾರೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಈಗ ನನ್ನ ಇಂಟರ್ವ್ಯೂ ನೋಡಿ ಸುಮಾರು ಜನ ಹೆಂಗಸರು ಇದು ಸರಿ ಇದೆ ಅಂತ ಹೇಳಿ ಅವ್ರು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಅದನ್ನು ನೋಡಿ ನೋಡಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ಈಗ ಅಪ್ಪ ಹಾಕಿದ ಆಲದ ಮರದಲ್ಲಿ ನೇತಾಡಬಾರ್ದು, ನಾವು ಇನ್ನೊಂದು ಆಲದ ಮರ ಹಾಕೋಣ, ಆ ಆಲದ ಮರದಲ್ಲಿ ಇನ್ನೊಂದು 4 ಜನ ಇರೋಣ. ಸೊ ಆ ಥರ ನಮ್ಮ ವೃತ್ತಿ ಜೀವನನ್ನಾಗಲಿ ನಮ್ಮ ಲೈಫ್ ಸ್ಟೈಲ್ನ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಅಂದರೆ ಅದನ್ನೇ ಅಲ್ಲಿಗೆ ಇದು ಮಾಡಬಾರ್ದು. ನಮ್ಮ ಲೈಫ್ ಸ್ಟೈಲ್, ನಾನಿವತ್ತು ಸೈಕಲಲ್ಲಿ ಓಡಾಡ್ತಾ ಇದ್ದೀನಿ, ನಾಳೆ ನಾನು ಬೈಕಲ್ಲಿ ಓಡಾಡ್ಬೇಕು, ನಾನು ನಾಳೆ ಕಾರಲ್ಲಿ ನಮ್ಮ ಆಸೆಗಳನ್ನು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಅಂದರೆ ಅದನ್ನು ಅತಿ ಆಸೆ ಮಾಡಬಾರ್ದು. ನಮಗೆ ಸೊಸೈಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಬದುಕಬೇಕು. ಅದನ್ನು ನಾವು ಕೆಟ್ಟ ಮಾರ್ಗದಲ್ಲಿ ಹೋಗದೆ ನೇರವಾಗಿ ನಮ್ಮದೇ ಆಗಿರೋ, ಈಗ ಎಲ್ಲರ ಇದರಲ್ಲೂ ದೇಹದಲ್ಲೂ ಒಂದೊಂದು ಇದಿರುತ್ತೆ, ಏನು ಡ್ರೀಮ್ಸ್ ಇರುತ್ತೆ, ಮತ್ತು ಅದರಲ್ಲಿ ಅವ್ರ ಹತ್ರ ಒಂದು ವರ್ಕು ಇರುತ್ತೆ. ಸೊ ಇವ್ರು ಇದು ಮಾಡಿದರೆ ಯಾರು ನಮ್ಮ ಹತ್ರ ಎಲ್ಲರೂ ಅಂತ ನಮ್ಗೇನು ಗೊತ್ತಿಲ್ಲ ಅಂತಾರೆ. ಯಾಕೆ ಗೊತ್ತಿರಲ್ಲ? ಎಷ್ಟು ಜನ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಎಷ್ಟು ಜನ ಹಾಡು ಹೇಳ್ತಾ ಇರ್ತಾರೆ. ಸೊ ಅದನ್ನು ಅವ್ರು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಅವರಿಗೊಂದು ಇದಾಗುತ್ತೆ, ಪ್ರೊಫೆಷನ್ ಥರನೇ ಆಗಿಬಿಡುತ್ತೆ. ಸೊ ಅದನ್ನು ನಾವು ಮಾಡಬೇಕು ಅನ್ನೋದು ನನ್ನಿದು. ಎಲ್ಲರೂ ಮನೇಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬೇಡಿ, ಏನೋ ಒಂದು ನಿಮ್ಮ ವೃತ್ತಿ ನಿಮ್ಮಲ್ಲಿರೋದನ್ನ ಹೊರಗೆ ತೆಗೀರಿ, ಕಲೀರಿ, ಮಾಡಿ. ಮಕ್ಕಳು ದೊಡ್ಡವರಾಗಿರ್ತಾರೆ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ನೀವು ಅಂತ ನಾನು ಮಹಿಳೆಯರಿಗೆ ಹೇಳೋ ಮಾತಿದನ್ನು. ಸುಮ್ಮನೆ ಕೂತ್ಕೊಂಡು ಮಾತಾಡಬೇಡಿ. ಈ ಥರ ಒಳ್ಳೊಳ್ಳೆ ಯೂಟ್ಯೂಬರ್, ಈಗ ನಿಮ್ದು ನೋಡಿ, ಇದು ನೋಡ್ತೀರಾ, 3ನೇದು ಅಂತೀರಾ, ಅದೊಂದು 30 ಜನ ನೋಡಿಬಿಟ್ರು ಅಂದರೆ ಅವರೊಂದು 60 ಜನಕ್ಕೆ ಕಳಿಸ್ತಾರೆ. ಸೊ ಅದು ಉಪಯೋಗ ಆಗಲಿ ಅನ್ನೋದು ನನ್ನಿದು ಅಷ್ಟೇ. ಮ್ಯಾಮ್, ಲಾಸ್ಟ್ ನಾನು ಪ್ರತಿಯೊಬ್ಬರಿಗೂ ಕೇಳೋ ಕ್ವಶನ್ನು, ನಿಮ್ಮ ವೃತ್ತಿ ಜೀವನದಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ನೀವು ಇಲ್ಲಿ ತನಕ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋಕ್ಕೆಂದರೆ ಯಾರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾರಿಗಾದ್ರೂ ಸಾರಿ ಕೇಳಬೇಕು ಅಂದರೆ ಯಾರಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಥ್ಯಾಂಕ್ಸ್ ಹೇಳೋದು ನಮ್ಮ ತಂದೆ ತಾಯಿಗೆ, ದೇವರಿಗೆ. ಯಾಕೆ ಅಂದರೆ ನಮ್ಮನ್ನು ಇಷ್ಟು ದೊಡ್ಡಕ್ಕೆ ಮಾಡಿದ್ದಾರೆ ಅನ್ನೋದು ಅವ್ರ ಶ್ರಮ ಇದ್ದೇ ಇರುತ್ತೆ ಮುಖ್ಯವಾಗಿ. ಆಮೇಲೆ ನನ್ನ ಸ್ನೇಹಿತರುಗಳಿಗೆ ನಾನೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈ ಪ್ರೊಫೆಷನಲ್ಲಿ ಮೇಲೆ ಬಂದಿದ್ದೀನಿ ಅಂದರೆ ನನ್ನ ಸೀನಿಯರ್ BJ ಪ್ರಕಾಶ್ ಸಿಂಗ್ ಅವರಿಗೆ, ನಾನು ಬೆಂಗಳೂರಲ್ಲಿ ಇಷ್ಟು ವೃತ್ತಿ ಜೀವನ ಮಾಡ್ಕೊಂಡು ಹೋಗ್ತೀನಿ, ನಮ್ಮ ಸೀನಿಯರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಾರಿ ಕೇಳಬೇಕು ಅಂದ್ರೂ ನಮ್ಮ ಪೇರೆಂಟ್ಸಿಗೆ ಕೇಳಬೇಕಾಗತ್ತೆ. ಯಾಕೆಂದರೆ ಅವರು ಇನ್ನೂ ನಮ್ಮ ಮಕ್ಕಳು ಒಳ್ಳೆ ಹೈಯರ್ ಇದಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೆ. ಅವರಿಗೆ ಒಂದು ಸಾರಿ. ಮತ್ತು ನಾವೇನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತೀವಿ, ಫ್ರೆಂಡ್ಸ್ ಹತ್ರನೋ ಇಲ್ಲ ರಿಲೇಟಿವ್ ಹತ್ರನೋ, ಅವರಿಗೆಲ್ಲ ಸಾರಿ ಕೇಳಲೇಬೇಕಾಗತ್ತೆ. ಅಂದರೆ ನನಗೆ ಸಪೋರ್ಟ್ ಮಾಡಿರೋರು ಯಾರಿದ್ದಾರೋ ಅವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್. ನಾನೇನಾದರೂ ತಪ್ಪಾಗಿ ಮಾತಾಡಿ ಅವ್ರಿಗೆ ನೋವಾಗಿದ್ರೆ ಅವರಿಗೆಲ್ಲ ಸಾರಿ ಕೇಳ್ತೀನಿ. ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರು, ಇಲ್ಲಿ ತನಕ ನೋಡಿದ್ರಲ್ಲ, ನಮ್ಮ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾ ನಿಮ್ಮೆಲ್ಲರಿಗೆ ಸ್ಫೂರ್ತಿದಾಯಕ ನುಡಿಗಳನ್ನ ಮಾತಾಡಿದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಕ್ಕ ಪ್ರಫುಲ್ಲತಾ ಮೇಡಮ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನ ನಮ್ಮ ಚಾನಲ್ ಇಂದ ತಿಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಮತ್ತೋರ್ವ ವಿಶೇಷ ಸಾಧಕರು ಅಥವಾ ಮತ್ತೋರ್ವ ವಿಶೇಷ ವ್ಯಕ್ತಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ ಥ್ಯಾಂಕ್ಸ್ ವಿತ್ ಅಂಕಲ್ಗಿನ ತಪ್ಪದೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಆದಷ್ಟು ಹೆಚ್ಚಿನ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅಕ್ಕ ಹೇಳಿರ್ತಕ್ಕಂಥ ಅನೇಕ ವಿಷಯಗಳು ಬೇರೆಯವ್ರಿಗೆಲ್ಲ ತಲುಪಲಿ ಅಂತಾನೆ ಈ ವಿಡಿಯೋ ಮಾಡೋಕ್ಕೆ ನನ್ನ ಒಂದು ಉದ್ದೇಶ ಆಗಿದೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮುಂದಿನ ವಾರ ತನಕ ಕಾಯ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ, ನಮಸ್ಕಾರ.